ಹೇಗೆ ಈ ಒಂದು ದಿವಸ ಬರುತ್ತೆ ಅಂತ ಎಲ್ರಿಗೂ ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಆತನ ಜನನ ಮಾತ್ರ ಫಿಕ್ಸ್ ಡೇಟ್ ಇದೆ, ಯಾವಾಗಲೂ ಡಿಸೆಂಬರ್ 25 ಅಂದರೆ ಕ್ರಿಸ್ಮಸ್ ಮಾಡ್ತೇವೆ. ಆದರೆ ಗುಡ್ ಫ್ರೈಡೆ, ಈಸ್ಟರ್ ಅಂತೇಳಿ ನೋಡುವಾಗ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಇದನ್ನು ಹೇಗೆ ಮಾಡ್ತಾರೆ, ಯಾರು ಮಾಡ್ತಾರೆ ಅಂದರೆ ಇಲ್ಲ ನೋಡುವಾಗ ಹೇಗೂ ನೋಡ್ತೇವೆ. ಕೆಲವು ಸಂಗತಿಗಳು ಅಲೌಕಿಕವಾಗಿ ನೋಡುವಾಗ ಸಹ ಬೇರೆ ಧರ್ಮದವರ ಹಬ್ಬಗಳು ಕೂಡ ಯಾವಾಗಲೂ ಒಂದೇ ದಿವಸ ಇರಲ್ಲ, ಅವ್ರ ಹಬ್ಬಗಳು ಕೂಡ ಚೇಂಜ್ ಆಗ್ತವೆ. ನಮಗೆ ಸಂಬಂಧಪಟ್ಟ ಈಗ ನಮ್ಮ ಹತ್ತಿರದಲ್ಲಿ ನೋಡುವಾಗ ಇನ್ನೊಂದು ಮುಸ್ಲಿಮರ ರಂಜಾನ್ ಕೂಡ ಸ್ಟಾರ್ಟ್ ಆಯ್ತು, ಅವ್ರದ್ದು ಕೂಡ ಡೇಟ್ ಒಂದೇ ಇರಲ್ಲ ಅವಾಗ. ಇವರು ಚಂದ್ರನ ಮೇಲೆ ಆಧಾರಗೊಂಡು ಮಾಡುವಂಥ ಕೆಲವು ಹಬ್ಬಗಳುಂಟು, ಅಥವಾ ಅದರ ಆಧಾರದ ಮೇಲೆ ಆ ದಿನಾಂಕಗಳನ್ನು ಅಥವಾ ಕ್ಯಾಲೆಂಡರ್ ಮಾಡುವಂಥವ್ರು ಒಂದು ಗುಂಪು ಉಂಟು. ಇನ್ನೊಂದು ನಾವು ನೋಡ್ತೇವೆ ಯುಗಾದಿ ಅಂತ ಆಚರಣೆ, ಸೌರಮಾನ ಯುಗಾದಿ ಅಂತ ನೋಡ್ತೇವೆ. ಸೋಲರ್ ಸಂಬಂಧ ಅಥವಾ ಸೂರ್ಯನ ಮೇಲೆ ಆಧಾರಗೊಂಡು ಕೆಲವು ಕಾರ್ಯಗಳನ್ನು ಅವರು ನಿರ್ಧರಿಸುವಂತ ನೋಡ್ತೇವೆ. ಹೀಗೆ ಹಲವು ರೀತಿಯ ಈ ಆಚರಣೆಗಳು ಅಥವಾ ದಿನಾಂಕ ನಿಗದಿಪಡಿಸುವಂಥದ್ದು ಇಲ್ಲಿನ ನೋಡುವಾಗ ಹೇಗೂ ಇದು ಒಂದು ರೀತಿಯಲ್ಲಿ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆಯೇ ಈ ಒಂದು ಹಬ್ಬ ಆಚರಿಸುವಂತ ನೋಡ್ತೇವೆ. ಆದರೆ ಮುಖ್ಯವಾಗಿ ನಾವು ನೋಡುವಾಗ ಅದಕ್ಕೆ ಹಾಗೆ ಮಾಡಬೇಕಾದ್ರೆ ಇಸ್ರೇಲರ ಒಂದು ಕ್ಯಾಲೆಂಡ್ರೇ ಬೇರೆ ಇರುವಂತ ನೋಡ್ತೇವೆ. ಮತ್ತು ಅದರಲ್ಲಿ ಕೂಡ 2 ಕ್ಯಾಲೆಂಡರ್ ಅಂತ ಹೇಳ್ತಾರೆ. ಮುಂಚೆ ಇರುವಂಥ ಒಂದು ಕ್ಯಾಲೆಂಡರ್ ಇತ್ತು, ಇವಾಗ ಒಂದು ವಿಭಿನ್ನವಾದ ಕ್ಯಾಲೆಂಡರು. ಆ ಕ್ಯಾಲೆಂಡರ್ ಪ್ರಕಾರ ಅವರು ಪಸ್ಕ ಹಬ್ಬವನ್ನು ಆಚರಿಸ್ತಾರೆ. ಅವರ ಕ್ಯಾಲೆಂಡರ್ ಪ್ರಕಾರ ಪಸ್ಕ ಹಬ್ಬ ಆಚರಿಸ್ತಾರೆ. ಪಸ್ಕ ಹಬ್ಬದ ಆಚರಣೆಯ ನಂತರ ಆ ಪಸ್ಕ ಹಬ್ಬ ಆಚರಿಸ್ಬೇಕಾದ್ರೆ ಅವ್ರು ನೋಡ್ತೇವೆ ಸ್ಪ್ರಿಂಗ್ ಅಥವಾ ವಸಂತ ಋತು ಅಂತ ಹೇಳಿ ನಾವೇನು ಕೇಳ್ತೇವೆ, ಅದರಲ್ಲಿ ಬರುವಂಥ ಮೊದಲನೇ ಫುಲ್ ಮೂನ್ ಅಥವಾ ಹುಣ್ಣಿಮೆ ನಂತರ ಬರುವಂಥ ಮೊದಲನೇ ಅಂದರೆ ಅವರು ಪಸ್ಕ ಹಬ್ಬ ಅವರು ಆಚರಿಸುವಂಥ ಅವರಿಗೆ ಬೇರೆ ಕ್ಯಾಲೆಂಡರ್ ಉಂಟು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅದಕ್ಕೋಸ್ಕರವೇ ಕರ್ತನು ಬುಧವಾರ ರಾತ್ರಿ ಆತನ ಹಿಡಿದುಕೊಳ್ಳಲ್ಪಟ್ಟನು, ಬುಧವಾರ ರಾತ್ರಿ ಸಂಗತಿಗಳಾಯಿತು, ಇವೆಲ್ಲ ನೋಡ್ತೇವೆ. ಹೇಗೆ ಪಸ್ಕ ಹಬ್ಬ ಆಯಿತು, ಅದರ ನಂತರ ಪ್ರಥಮ ಫಲದ ಹಬ್ಬ, ಅದು ಏನಂತ ಕರ್ತನ ಎದ್ದು ಬಂದಿರುತ್ತೆ. ಇವೆಲ್ಲ ಸಂಗತಿಗಳು ಮಾಡುವಂಥದ್ದು ನಾವು ನೋಡ್ತೇವೆ. ಹೇಗೂ ಅವ್ರು ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಏನಂದರೆ ಇಸ್ರೇಲರ ಕ್ಯಾಲೆಂಡರ್ ಪ್ರಕಾರ ವರ್ಷದಲ್ಲಿಯೇ ಕೆಲವು ಸಾರಿ ಅವ್ರಿಗೆ 2 ಸಾರಿ ಪಸ್ಕ ಹಬ್ಬ ಬರುತ್ತೆ. ಹಾಗೆ ಬರುವಾಗ ಇವರು ಹೇಗೆ ನಮಗೆ ಆಧಾರ ಹಳೆ ಒಡಂಬಡಿಕೆ ಮತ್ತು ಏನಂತಾರೆ ಇಸ್ರೇಲ್ ಅಥವಾ ಯಹೂದ್ಯರ ಆಚರಣೆ. ಆದರೆ ಅವರನ್ನು ಆಚರಣೆ ಮಾಡುವಾಗ ಇವರಿಗೆ ಏನಂತಾರೆ ಕ್ರಿಸ್ತ ಧರ್ಮವನ್ನು ಆಚರಿಸೋಕ್ಕೆ ಪ್ರಾಬ್ಲಮ್ ಆಯಿತು. ನಾವು ಹೇಗೆ 2 ಸರಿ ಮಾಡೋಣ ಅಂತೇಳಿ ಅದಕ್ಕೆ ನೋಡ್ತೇವೆ. ಹಾಗಂತ ತಕ್ಷಣ ಅದೇ ಮುಖ್ಯವಾದಂತಲ್ಲ. ಆದರೆ 325ರಲ್ಲಿ ಕ್ರಿಸ್ತ ಶಕ 325ರಲ್ಲಿ ನೈಸಿಯ ಕೌನ್ಸಿಲ್ ಆಫ್ ನೈಸಿಯಾ ಅಂತ, ನೈಸಿಯಾ ಅನ್ನುವಂಥ ಪಟ್ಟಣ, ಅಥವಾ ಅದಕ್ಕೆ ಇನ್ನೂ ಏನೋ ಸ್ವಲ್ಪ ಉದ್ದ ಹೆಸರುಂಟು. ಇವತ್ತು ಇಸ್ಟಿಕೋ ಅಥವಾ ಇಸ್ಬೇಕೋ ಅಂತ ಹೇಳ್ತಾರೆ. ಇವತ್ತು ಟರ್ಕಿ ದೇಶದಲ್ಲಿ ಆ ಪಟ್ಟಣ ಇವತ್ತು ಆಧುನಿಕ ಹೆಸರಿನಿಂದಿದೆ. ಆ ಪಟ್ಟಣದಲ್ಲಿ ಅಂದಿರುವಂಥ ರೋಮನ್ ಸರ್ಕಾರದ ಅಧಿಪತಿಗಳು ಒಂದು ಕೌನ್ಸಿಲ್ ಸೇರಿಸ ಸುಮಾರು 1200 ಏನಂತಾರೆ ಚರ್ಚ್ ಫಾದರ್ಗಳು ಅಥವಾ ಸಭಾಪತಿಗಳು ಅಥವಾ ಏನು ಹೇಳಬೇಕು ಅಂಥವ್ರೆಲ್ಲ ಸೇರಬೇಕಾಗಿತ್ತು. ಅಂದರೆ ಅವಾಗ ಪ್ರಾಬ್ಲಮ್ ಆಗಿದೆ ಅಂದರೆ ಏರಿಯನ್ಸ್ ಅಂತ ಹೇಳಿ ಒಂದು ಪಂಗಡದವರು ಅಲ್ಲಿ ಶುರುವಾಗಿದ್ದಾರೆ. ಅವ್ರಿಗೆ ಏರಿಯನ್ಸ್ ಅಥವಾ ಏರಿಯನ್ ಅಂತ ಹೇಳಿ, ಅಂದರೆ ಏರಿಯಸ್ ಅವನ ಹೆಸರು ಏರಿಯನ್ಸ್ ಅಂತೇಳಿ ಮುಂದೆ ಬಂತು. ಆತನು ಅಂದರೆ ಇವತ್ತು ನಾವು ನೋಡ್ತೇವೆ ಏನು ಜೆಹೋ ವಿಟ್ನೆಸ್ ಅಂತ ಹೇಳಿ ಇವತ್ತು ನೋಡ್ತೇವೆ. ಇದು ಇವಾಗ ಹೊಸದಾಗಿ ಮತ್ತೆ ಕೆಲವು ವರ್ಷಗಳ ಹಿಂದೆ ಬಂತು ಅಂತ ನೋಡ್ತೇವೆ. ಆದರೆ ಇವತ್ತಲ್ಲ, ಅವಾಗಲೇ ಸುಮಾರು 200ನೇ ಇಸ್ವಿಯಲ್ಲಿ 200 ಕ್ರಿಸ್ತ ಶಕದಿಂದ ಆಚೆಗೆನೆ ಅಥವಾ ಆ ಸಮಯದಲ್ಲಿ ಇದೊಂದು ಶುರು ಆಯ್ತು. ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ದೇವರು ಅಲ್ಲ, ದೇವಕುಮಾರನು ಅಲ್ಲ, ಅಥವಾ ದೇವಕುಮಾರನು ಅಂತ ಹೇಳಿದ್ರು ಕೂಡ ದೇವರಲ್ಲ. ಆತನು ಸೃಷ್ಟಿಗೆ ಒಳಗಾಗದಂಥವನು, ಸೃಷ್ಟಿಕರ್ತನಲ್ಲ, ಆತನು ಸೃಷ್ಟಿಗೆ ಒಳಗಾಗಿರುವಂಥವನು ಅಂಥೇಳಿ ಏನೇನಂತವನು ಒಂದು ಸಿದ್ಧಾಂತ ಶುರು ಮಾಡಿದ. ಅವನ ಹಿಂದೆ ಅನೇಕ ಜನರು ಶುರು ಆದರು. ಹೀಗೆ ಆದಾಗ ಏನಾಗ್ತದೆ ಅಂದರೆ ಅನೇಕರು ಅದನ್ನು ಒಪ್ಕೊಳ್ತಿರ್ಲಿಲ್ಲ.
ಒಪ್ಕೊಳ್ಳದೇ ಇರುವಾಗ ಈ ರೋಮನ್ ಸರ್ಕಾರ ಅಧಿಪತಿಗಳಿಗೆ, ರಾಜರುಗಳಿಗೆ ಬಂದಿರುವಂಥ ಪ್ರಾಬ್ಲಮ್ ಏನಂದರೆ, ಅವರು ಆದಷ್ಟು ತಮ್ಮ ಸಾಮ್ರಾಜ್ಯದಲ್ಲಿರುವವರ ಎಲ್ಲರ ನಂಬಿಕೆ ಒಂದಾಗಿರ್ಬೇಕು, ಹೊಂದಾಣಿಕೆ ಮಾಡ್ಕೋಬೇಕು. ಇದರಲ್ಲೇ ಅವರು ಕಚ್ಚಾಟ ಮಾಡಿ ಅಥವಾ ಭೇದಗಳಿಸಿ ಬೇರೆ ಬೇರೆ ಪಂಗಡಗಳಾಗೋದ್ರಿಂದ ನಮ್ಮ ಸಾಮ್ರಾಜ್ಯಕ್ಕೆ ಒಳ್ಳೆಯದನ್ನಲ್ಲ, ಅದಕ್ಕೋಸ್ಕರ ಸರಿಪಡಿಸ್ಬೇಕನ್ನೋ ಉದ್ದೇಶದಿಂದ ಒಬ್ಬ ಅರಸನು ನೋಡ್ತೇವೆ. ಆತನ ಹೆಸರು ನನಗೆ ನೆನಪಿಲ್ಲ. ಆತನು ಈ ಕೌನ್ಸಿಲ್ ಅಂತ ಏನಂತಾರೆ ನಿಗದಿಪಡಿಸಿದ. ಹೇಗೂ ನಾವು ನೋಡ್ತೇವೆ 1200 ಬರೋದ್ರ ಬದಲಾಗಿ 300 ಜನರು ಬಂದರು. ಅದರಲ್ಲಿ ಕೆಲವರು ಏನಂತಾರೆ ಈ ಏರಿಯನ್ ಅನ್ನುವಂಥ ಸಿದ್ಧಾಂತಕ್ಕೆ ಒಪ್ಪುವಂಥವ್ರು ಕೆಲವರು ಇದ್ದರು, ಅನೇಕರು ಅದನ್ನು ವಿರೋಧಿಸಿದರು. ನಂತರ ಅವರು ಅಂದರೆ ಅಲ್ಲಿ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಿದ್ರು. ಆ ಸಮಯದಲ್ಲಿಯೇ ಕ್ರಿಸ್ಮಸ್ ಡೇಟ್ ಕೂಡ ಫಿಕ್ಸ್ ಆಗಿರುವಂಥದ್ದು ಇರ್ಬೋದು ಅಂತ ನೋಡ್ತೇವೆ. ಆದರೆ ಅದೇ ಸಮಯದಲ್ಲಿ ಅವರು ಗುಡ್ ಫ್ರೈಡೆ ಅಲ್ಲ, ಆದರೆ ಈಸ್ಟರ್ ಅಂತ ಹೇಳಿ ಅವರು ಈಸ್ಟರ್ ಅಂದ ತಕ್ಷಣ ಈಸ್ಟರ್ ಹೆಸರು ಬೇರೆ ಇದೆ, ಬೇರೆಯವರು ಆಚರಿಸಿದ್ರು, ಅದಕ್ಕೆ ಆ ಹೆಸರು ಉಪಯೋಗಿಸೋದು ಪರವಾಗಿ ಉಪಯೋಗಿಸಬಾರ್ದು. ಹೌದು, ಯಾಕಂದ್ರೆ ಬೈಬಲ್ನ ಹೆಸರಿಲ್ಲ, ಆ ಹಬ್ಬ ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಈ ದಿನ ನಿಗದಿಪಡಿಸುವುದಕ್ಕೆ ಕೆಲವು ಆಧಾರಗಳುಂಟು. ಅದು ಹೇಗೆ ಅವರು ಇಸ್ರೇಲ್ನ ಕ್ಯಾಲೆಂಡರ್ ಮೇಲೆ ಪಸ್ಕ ಹಬ್ಬದ ಆಚರಣೆ ನಂತರ ಅವರು ಈ ಸಂಗತಿಯನ್ನು ಆಚರಿಸ್ತಿದ್ರು, ಆ ಸಂಗತಿ ಇಲ್ಲಿ ಇವರಿಗೂ ಅವರಿಗಿರುವಂಥ ಒಂದು ಕ್ಯಾಲೆಂಡರ್ ಚೇಂಜ್ ಆಯಿತು. ನಂತರ ನೋಡ್ತೇವೆ, ಅದರ ನಂತರ ನಿಗದಿಸುವಂಥ ಗ್ರೆಗೋರಿಯನ್ ಕ್ಯಾಲೆಂಡರ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಯಾಲೆಂಡರ್ ಸಹ ಬಳಕೆಯಲ್ಲಿತ್ತು. ಗ್ರೆಗೋರಿಯನ್ ಕ್ಯಾಲೆಂಡರ್ ಮುಂದೆ ಬಂತು. ಆ ಕ್ಯಾಲೆಂಡರ್ನೇ ಇವತ್ತು ಲೋಕವೆಲ್ಲ ನಾವೆಲ್ಲ ಉಪಯೋಗಿಸುವಂಥ ಕ್ಯಾಲೆಂಡರ್ ಅದೇ ಆಗಿದೆ. ಅದಕ್ಕೆ ಆ ಒಂದು ಕೌನ್ಸಿಲಲ್ಲಿ ಅವ್ರು ಏನು ನಿರ್ಧಾರ ಮಾಡಿದ್ರು ಅಂದರೆ, ಹೀಗೆ ಇಸ್ರೇಲರ ಪಸ್ಕ ಹಬ್ಬವನ್ನು ಆಚರಿಸುವಂಥದ್ದು ನಾವು ಅದ್ರ ಪ್ರಕಾರ ನಾವು ಮಾಡಕ್ಕೆ ಹೋದರೆ ವರ್ಷಕ್ಕೆ 2 ಸಾರಿ ನಾವು ಗುಡ್ ಫ್ರೈಡೆ ಈಸ್ಟರ್ ಮಾಡಬೇಕಾಗುತ್ತೆ. ಅದಕ್ಕೆ ಬದಲಾಗಿ ಸ್ಪ್ರಿಂಗ್ ಅಥವಾ ವಸಂತ ಋತುವಿನ ಕಾಲದಲ್ಲಿ ಬರುವಂಥ ಮೊದಲನೇ ಹುಣ್ಣಿಮೆಯ ನಂತರ ಬರುವಂಥ ಭಾನುವಾರ ಈಸ್ಟರ್ ಸಂಡೇ, ಪುನರುತ್ಥಾನದ ಸಂಡೇ, ಈಸ್ಟರ್ ಅಂತ ಹೇಳಿ ಅಲ್ಲ, ಆದರೆ ಕರ್ತನ ಸತ್ತೊಳಗೆ ಎದ್ದು ಬಂದಿರುವಂಥ ಸಂಡೆಯನ್ನು ಆಚರಿಸೋಣ. ಅಂದರೆ ಮೊದಲು ಈಸ್ಟರ್ ಆಚರಿಸುವಂಥದ್ದು ಅವರು ಡೇಟ್ ನಿಗದಿಪಡಿಸಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕರು ಅದರ ಆಧಾರದ ಮೇಲೆ ಕೆಲವರು ನೋಡ್ತೇವೆ 46 ದಿವಸ, ಆ್ಯಕ್ಚುಲಿ ಸುಮ್ಮನೆ 40 ಅಂತ ಹೇಳ್ತಾರೆ, 46 ದಿವಸಗಳ ಹಿಂದೆ ಇವತ್ತು ಮಾಡುವಂಥ ಆ್ಯಶ್ ವೆಡ್ನೆಸ್ಡೇ ಆ ದಿವಸ ಒಬ್ಬರು ಫಿಕ್ಸ್ ಮಾಡಿದ್ರು. ಇದು ಮತ್ತೆ ಧಾರ್ಮಿಕವಾಗಿ ಅರ್ಥವಿಲ್ಲದಂಥ ಸಭೆ ಮಾಡುವಂಥ ಆಚರಣೆ, ಡೇಟ್ ಫಿಕ್ಸ್ ಮಾಡಿ ಅವರು ಆಚರಣೆ ಶುರು ಮಾಡಿದ್ರು. ಅಲ್ಲಿಂದ ಅದಕ್ಕೆ ತಕ್ಕ ಹಾಗೆ ಆ ಒಂದು ಇಲ್ಲಿಂದ 46 ದಿವಸಗಳ ಹಿಂದೆ ಆ್ಯಶ್ ವೆಡ್ನೆಸ್ ಶುರು ಮಾಡಿ ಅಲ್ಲಿಂದ 40 ದಿವಸಕ್ಕೆ ಮತ್ತೆ ನೋಡ್ತೇವೆ. ಅಂದರೆ ಸುಮಾರು ಈ ಗುಡ್ ಫ್ರೈಡೆ ಇವ್ರು ಮಾಡೋ ಪ್ರಕಾರ 43 ದಿವಸಕ್ಕೆ ಗುಡ್ ಫ್ರೈಡೆ ಅಂತ ಹೇಳಿ ಫಿಕ್ಸ್ ಮಾಡಿದ್ರು. ಅಂದರೆ ಆ ಒಂದು ಕೌನ್ಸಿಲ್ನಲ್ಲಿ ಗುಡ್ ಫ್ರೈಡೆ, ಆ್ಯಶ್ ವೆಡ್ನೆಸ್ ಇವುಗಳು ಮಾಡಲಿಲ್ಲ. ಈಸ್ಟರ್ ಸಂಡೇ ಅಥವಾ ಈಸ್ಟರ್ ಅಂತ ಹೇಳೋದಕ್ಕಿಂತ ಕರ್ತನು ಸತ್ತೊಳಗೆ ಎದ್ದು ಬಂದಿರುವಂಥ ಸಂಡೇ ಈ ದಿವಸದಲ್ಲಿ ಆಚರಿಸಬೇಕಂತ ಹೇಳಿ ಗುರುತಿಸಿದ್ರು. ಹಾಗಂತ ತಕ್ಷಣ ಅದಕ್ಕೋಸ್ಕರ ಅನೇಕರು ಇದು ರೋಮನ್ ಕ್ಯಾಥಲಿಕ್ನವ್ರು ಮಾಡಿದ್ದು, ಅದಕ್ಕೆ ನಾವು ಅದನ್ನು ಆಚರಿಸಬಾರ್ದು, ಅದಕ್ಕೆ ವಿರೋಧ ಮಾಡಬೇಕು ಅಂತ ಅನೇಕರು ಅದನ್ನು ಪೂರ್ತಿ ಏನು ಅಂದರೆ ಇವತ್ತಿನ ದಿವಸ ಅವ್ರು ಏನೂ ಮಾಡಲ್ಲ. ಟೈಮ್ ಸಿಕ್ಕಿದೆ, ಅನೇಕರಿಗೆ ಹಾಲಿಡೇ ಅಲ್ಲ, ಆದರೆ ಹಾಲಿಡೇ ಸಿಕ್ಕಿದೆ ಇದ್ದರೆ ದೇವರ ಮಕ್ಕಳೊಂದಿಗೆ ಸೇರಿ ವಾಕ್ಯಗಳು ಓದುವಂಥದ್ದು, ಧ್ಯಾನ ಮಾಡುವಂಥದ್ದು, ಹಾಡಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಾವು ವಿರೋಧ ಮಾಡ್ತೇವೆ ಅಂತೇಳಿ ಎಷ್ಟು ವಿರೋಧ ಅಂದರೆ ಆ ಸಮಯ ಬೇರೆದಕ್ಕೆ ಉಪಯೋಗಿಸ್ತಾ ಇರಬೇಕಿಲ್ಲ. ಆ ಸಮಯದಲ್ಲಿ ಮಲ್ಕೊಂಡೇ ಇರ್ಬೋದು, ಆ ಸಮಯದಲ್ಲಿ ಬೇರೆ ಕೆಲಸ ಮಾಡೋದ್ರಿಂದ ಯಾರಿಗೆ ಅವರಿಗೂ ಉಪಯೋಗ ಇಲ್ಲ, ದೇವರಿಗೂ ಮಹಿಮೆ ಇಲ್ಲ. ಸೊ ನಾವು ಅವರಂತಲ್ಲ, ಆದರೆ ಅಟ್ಲೀಸ್ಟ್ ನಾವು ದಿವಸ ಅಂತೇಳಿ ನಮ್ಗೆ ಗೊತ್ತಿಲ್ಲ, ಯಾರೊಂದು ಮಾಡಿರೋಂಥದ್ದುಂಟು. ಆದರೆ ಇತಿಹಾಸದಲ್ಲಿ ದೇವರ ಪ್ರೀತಿಯ ವಾಕ್ಯ ಏನು ದೇವರು ತಿಳಿಸ್ತಾನೆ ಅನ್ನೋ ಸುವಾರ್ತೆಯಲ್ಲಿ ಅದನ್ನು ಒಂದೊಂದು ದಿವಸ ಆತನು ಕರ್ತನಾದ ಯೇಸು ಕ್ರಿಸ್ತನು ಯಜ್ಞವಾಗಿ ಸಮರ್ಪಿಸುವ ಮೂಲಕ ಮಾಡಿರುವಂಥದ್ದು ಒಂದು ಇತಿಹಾಸದಲ್ಲಿ ಒಂದು ನಿಗದಿಯಾಗಿರುವಂಥ ದಿವಸ. ಮತ್ತು ಆ ದಿವಸ ಕೂಡ ಗಲಾತ್ಯದಲ್ಲಿ ನಾವು ನೋಡೋ ಪ್ರಕಾರ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಕುಮಾರನನ್ನು ಕಳಿಸಿ ಆ ಸಂಗತಿಗಳನ್ನು ಮಾಡ್ದ ಅಂತ ಹೇಳಿ ನೋಡುವಾಗ ದೇವರ ಸಮಯದಲ್ಲೇ ಕಾಲಗಳುಂಟು, ದಿನಗಳುಂಟು. ಹಾಗಂತ ತಕ್ಷಣ ಮತ್ತೆ ನಾವು ಕಾಲಗಳು, ದಿನಗಳು, ಹುಣ್ಣಿಮೆ ಅವು ಆಚರಿಸುವಂಥವರಲ್ಲ. ಆದರೆ ಈ ಒಂದು ಗುಡ್ ಫ್ರೈಡೆ ಅಂತ ಹೇಳಿ ಬಂದಾಗ, ಗುಡ್ ಫ್ರೈಡೆ ಬೈಬಲ್ನ ಪದವಲ್ಲ, ಶುಕ್ರವಾರ ಯೇಸು ಕ್ರಿಸ್ತನ ಸತ್ತಿಲ್ಲ,
ಯಾಕಂದರೆ ಶುಕ್ರವಾರ ಕರ್ತನ ಹೇಳಿರುವಂಥದ್ದು 3 ಹಗಲು 3 ರಾತ್ರಿ. ಯೋನನ ಹಾಗೆ ಯೋನನು ಯಾವ ರೀತಿಯಲ್ಲಿ ಮೀನಿನ ಹೊಟ್ಟೆಯೊಳಗಿದ್ದನೋ ಹಾಗೆ ಮನುಷ್ಯ ಕುಮಾರನು 3 ಹಗಲು 3 ರಾತ್ರಿ ಭೂಗರ್ಭದಲ್ಲಿ ಇರುವನು ಅಂತ ಹೇಳಿರುವಂಥ ಮಾತು ನೋಡುವಾಗ ನಮಗೆ ಗೊತ್ತುಂಟು, ಭಾನುವಾರದ ಬೆಳಗಿನ ಜಾವದಕ್ಕಿಂತ ಮುಂಚೆ ಅಥವಾ ಸಬ್ಬತ್ನ ದಿನ ಮುಗಿದು ಇನ್ನು ವಾರದ ಮೊದಲನೇ ದಿವಸ ಪ್ರಾರಂಭವಾಗೋದು ಮಧ್ಯದಲ್ಲಿ ಯಾವುದಾದ್ರೂ ಸಮಯದಲ್ಲಿ ಕರ್ತನು ಎದ್ದು ಬಂದನು. ಆ ಬೆಳಗಿನ ಜಾವದಲ್ಲಿ ಸ್ತ್ರೀಯರು ಸಮಾಧಿ ಬಳಿಗೆ ಹೋದಾಗ ಅವಾಗಲೇ ಕಲ್ಲು ಉಳಿಸಲ್ಪಟ್ಟಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಸತ್ತೊಳಗಿಂದ ಎದ್ದು ಬಂದಿದ್ದನು. ಅದಕ್ಕೆ ಅವರು ಹೇಳ್ತಾರೆ, ಅಲ್ಲಿ ಕೂತಿರೋಂಥ ಪುರುಷರು, ಅದನ್ನೇ ನಾವು ಬೈಬಲ್ ಸ್ಟಡಿಯಲ್ಲಿ ನೋಡಿದೆವು, ಅವರು ದೇವದೂತರಲ್ಲ. 2 ಸಾರಿ ನಾವು ನೋಡ್ತೇವೆ ಪುರುಷರು ಅಂತ ಹೇಳ್ಬಾರ್ದು. ಆ ಪುರುಷರು ಯಾರು ಅನ್ನೋಂಥದ್ದೇ ನಾವು ಕಳೆದ ಸಾರಿ ಬೈಬಲ್ ಸ್ಟಡಿಯಲ್ಲಿ ಮತ್ತು ಇಲ್ಲಿ ಕೂಡ ನೋಡಿದ್ದೆವು. ಅವರು ಒಂದು ದೇವರ ವಾಕ್ಯದಲ್ಲಿರುವಂಥ ಕೆಲವು ವಾಕ್ಯಗಳ ಆಧಾರದ ಮೇಲೆ ನಾವು ಊಹೆ ಮಾಡುತ್ತದೆ. ಏನಂದರೆ ಅವರು ಮೋಶೆ ಮತ್ತು ಎಲಿಯನು ಅವರಾಗಿರ್ಬೋದು. ಯಾಕಂದರೆ ಅವರೇ ಕರ್ತನು ಮಹಿಮಾ ಶರೀರವನ್ನು ಹೊಂದಿದಾಗ ಟ್ರಾನ್ಸ್ಫಿಗರೇಷನ್ ಅಂತ ಹೇಳಿ ನೋಡ್ತೇವಲ್ಲ, ಆ ಸಮಯದಲ್ಲಿ ಕರ್ತನೊಂದಿಗೆ ಕಾಣಿಸ್ಕೊಂಡಂಥವ್ರು ಅವ್ರಿಗೂ ಸಹ ಏನಂತಾರೆ ಬೆಳಕೆ ಪ್ರಕಾಶಮಯವಾಗಿ ಕರ್ತನ ರೂಪಾಂತರಗೊಂಡಿರುವಾಗ ಅವರು ಕೂಡ ಆತನಂತೆ ಪ್ರಕಾಶಮಯವಾಗಿ ಕಾಣಿಸ್ಕೊಂಡ್ರು. ಅವರು ಮೋಶೆಯು ಮತ್ತು ಎಲಿಯನು. ಅದಕ್ಕೆ ಅಲ್ಲಿ ಪೇತ್ರರು ಹೇಳ್ತಾರೆ, ಓ ಕರ್ತನೇ, ಇಲ್ಲಿ ನಾವು ಎಲಿಯನಿಗೊಂದು ಮೋಶೆಗೊಂದು ನಾವು ದೇವಾಲಯವನ್ನು ಕಟ್ಟೋಣ. ತಕ್ಷಣದಲ್ಲಿ ದೇವರು ಹೇಳ್ತಾರೆ, ಈತನ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಎಲಿಯ ಯೋಹಾನನಲ್ಲ, ಈತ ನನ್ನ ಮಗನು. ಹೇಗೂ ನಾವು ನೋಡ್ತೇವೆ ಆ ಇಬ್ಬರು ಕಾಣಿಸ್ಕೊಂಡ್ರು. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ದೇವೆ, ಮೋಶೆಗೆ ಬಹಳ ಏನಂತಾರೆ ಶಾಪ ಬಂತು. ಆತನು ಯೆರೂಸಲೇಮ್ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಆತನು ಹೋಗಲಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಬಹಳ ಬೋಧನೆ ಕೇಳುತ್ತೆ. ಹೌದು, ಕೆಲವು ಸಂಗತಿಗಳು ಒಳ್ಳೆಯದೇ. ಆದರೆ ಮೋಶೆ ದೈಹಿಕವಾಗಿ ಆತನು ಹಾಲು ಜೇನು ಹರಿಯುವಂಥ ದೇಶದ ಪ್ರವೇಶ ಮಾಡಲಿಲ್ಲ. ಆದರೆ ಆತನು ಆ ಬೆಟ್ಟದ ಮೇಲೆ ಕರ್ತನೊಂದಿಗೆ ಆತ್ಮಿಕವಾಗಿ ಇದ್ದನು. ಇವತ್ತು ಕೂಡ ನಾವು ಹೋಲಿ ಲ್ಯಾಂಡ್ ಟ್ರಿಪ್ ಅಂತೇಳಿ ಅನೇಕ ಚರ್ಚ್ನವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಇಂಡಿಯಾದೆಲ್ಲ ಹುಚ್ಚರಾಗಿದೆ. ಸಾಯೋದ್ರೊಳಗೆ ಒಂದು ಸರಿ ಹೋಗಿ ನೋಡ್ಬರ್ಬೇಕಂತ ಹೇಳಿ. ಸಾಯೋದ್ರೊಳಗೆ ನೋಡಿದ್ರು ಪ್ರಯೋಜನ ಇಲ್ಲ. ಯಾಕಂದ್ರೆ ಸಾಯೋದ್ರೊಳಗೆ ನೋಡಿನೂ ಮೋಶೆ ಹಾಗೆ ನಂತರ ನೋಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಇವತ್ತು ಅದಕ್ಕೆ ನಮ್ಗೆ ಹುಚ್ಚಿಲ್ಲ, ನಾವೇನು ನೋಡಬೇಕಾಗಿಲ್ಲ. ಇವತ್ತೇನಿದೆ, ಇವತ್ತು ಅದು ಅನ್ಯರ ವಶದಲ್ಲಿ ಅಥವಾ ಅನ್ಯರ ತುಳಿದಾಡಲ್ಪಡ್ತದೆ. ಅದನ್ನೇ ನಾವು ಗುರುವಾರ ಪ್ರಕಟಣೆ ಬೈಬಲ್ ಸ್ಟಡಿಯಲ್ಲಿ ನೋಡ್ತಿದ್ದೇವೆ. ಯಾವತ್ತು ನೆಬೂಕದ್ನೆಚ್ಚರನು ದೇವಾಲಯವನ್ನು ಸುಮಾರು 686 ಕ್ರಿಸ್ತಪೂರ್ವ ಅನ್ಕೋತೇವೆ, ಕ್ರಿಸ್ತಪೂರ್ವ 686ರಲ್ಲಿ ಯಾವಾಗ ನೆಬೂಕದ್ನೆಚ್ಚರನು ದೇವಾಲಯವನ್ನು ಧ್ವಂಸ ಮಾಡಿದನೋ ಅಂದಿನಿಂದ ಯೆರೂಸಲೇಮು ಏನಂತಾರೆ ಎಲ್ಲ ಏನಂತಾರೆ ಹೋಲಿ ಸಿಟಿ, ಪರಿಶುದ್ಧವಂತ ಪಟ್ಟಣ ಅನ್ಯರ ವಶದಲ್ಲಿದೆ. ಇವತ್ತಿಗೂ ಅನ್ಯರ ವಶದಲ್ಲಿದೆ. ಇನ್ನು ಮುಂದೆ ಇನ್ನೂ ಹೆಚ್ಚಾಗ್ಲಿಕ್ಕಿದೆ. ಇವತ್ತು ಆತ್ಮಿಕವಾದಂಥ ಇಸ್ರೇಲರು, ಪರಿಶುದ್ಧವಾದಂಥ ಇಸ್ರೇಲರು, ದೇವರು ನೇಮಿಸಲ್ಪಟ್ಟಂಥ ಇಸ್ರೇಲರು ಆಳ್ವಿಕೆ ಮಾಡ್ತಾ ಇಲ್ಲ ಅಥವಾ ದೇವರ ಪರಿಶುದ್ಧ ಪಟ್ಟಣವಾಗಿ ಉಳಿದಿಲ್ಲ. ಅಪರಿಶುದ್ಧವಾಗಿರುವಂಥ ಅನ್ಯರ ತುಳಿತಕ್ಕೆ ಒಳಗಾಗಿರುವಂಥ ಪಟ್ಟಣವನ್ನು ಹೋಗಿ ನೋಡ್ಬರೋದ್ರಲ್ಲಿ ಯಾವ ಪ್ರಯೋಜನ ಇಲ್ಲ. ಅಲ್ಲಿಂದ ಕಲ್ಲು ಮಣ್ಣು ಹಿಡ್ಕೊಂಡು ಬಾಟ್ಲಲ್ಲಿ ನೀರು ತುಂಬ್ಕೊಂಬಂದು ಕುಡಿದ್ರು ಅದರ ಏನು ಪ್ರಯೋಜನ ಇಲ್ಲ. ಇವತ್ತದು ಒಂದು ರೀತಿ ಶಾಪ್ ಒಳಗಾಗಿದೆ. ಮತ್ತೆ ನಾವು ಪ್ರಕಟಣೆ ಅಭ್ಯಾಸ ಮಾಡಿದ್ದೇವೆ. ಮತ್ತೆ ಪ್ರಕಟಣೆ 11ನೇದಲ್ಲಿ ನೋಡ್ತೇವೆ, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ದೇವದೂತನೇ ಹೇಳ್ತಾನೆ ಯೋಹಾನನಿಗೆ ಏನಂದ್ರೆ, ಇವಾಗ ಹೋಗು, ದೇವಾಲಯವನ್ನು ಅದರ ಒಳಗಣ ಸಭಾಂಗಣವನ್ನು ಅದರಲ್ಲಿ ಆರಾಧನೆ ಮಾಡುವಂಥವ್ರು ಅಳತೆ ಮಾಡುವಂತ ಹೇಳ್ತಾನೆ. ಹಾಗೆ ಪ್ರಕಟಣೆಗಂತಲ್ಲಿ ಹೇಳಿದ ತಕ್ಷಣ ಆಶ್ಚರ್ಯ ಅನಿಸುತ್ತೆ. ಅಂದರೆ ಓದೋರಿಗೆ ಅನ್ಬೋದು. ಯಾಕಂದರೆ ದೇವಾಲಯವೇ ಇಲ್ಲ. ಇಲ್ಲಿ ಯಾವ ದೇವಾಲಯಕ್ಕೆ ಈತನು ಅಳತೆ ಮಾಡಕ್ಕೆ ಹೇಳ್ತಾನೆ? ಹೌದು, ಕ್ರಿಸ್ತ ವಿರೋಧಿ ಬಂದು ಅಲ್ಲಿ ದೇವಾಲಯವನ್ನು ಮತ್ತೆ ಕಟ್ತಾನೆ. ಆದರೆ ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಅಲ್ಲ, ದೇವರ ಚಿತ್ತಕ್ಕನುಸಾರವಾಗಿ ಅಲ್ಲ. ಆದರೆ ಸೈತಾನ ತನ್ನ ಮಹಿಮೆಗೋಸ್ಕರ ಅಲ್ಲಿ ದೇವಾಲಯವನ್ನು ಕಟ್ತಾನೆ, ಅಲ್ಲಿ ಆ ಸಂಗತಿ ಹೇಳ್ತಾನೆ. ಆದರೆ ಆ ಸಮಯದಲ್ಲಿಯೂ ಸೈತಾನನ ವಶದಲ್ಲಿ
ಅನ್ಯರ ವಶದಲ್ಲಿ ಇರುತ್ತೆ. ಅಂದರೆ ವಿಶೇಷವಾಗಿ ಇವತ್ತೇನು UN ಅಂತ ಹೇಳ್ತೇವಲ್ಲ, ಇಂಥವರ ಒಂದು ಮುಖ್ಯವಾದಂಥ ಕೇಂದ್ರ ಸ್ಥಾನವೇ ಇಲ್ಲಿ ಹೋಗುತ್ತೆ, ಅಲ್ಲಿರುತ್ತೆ. ಅತಿಯಾಗಿ ಅನ್ಯರ ವಶದಲ್ಲಿ ಎಲ್ಲ ನಡೀತಾ ಇರುತ್ತೆ ಆಡಳಿತ. ಆದರೆ ಒಂದಾನೊಂದು ದಿವಸ ಕರ್ತನಾದ ಯೇಸು ಕ್ರಿಸ್ತನು ಬಂದು ಅದನ್ನು ಧ್ವಂಸಪಡಿಸಿ ತಾನು ಯಾವ ದೇವಾಲಯವನ್ನು ನಿರ್ಮಿಸ್ತಾನೋ ಅದು ಶಾಶ್ವತವಾದಂಥ ಪರಿಶುದ್ಧವಾದಂಥ ಯೆರೂಸಲೇಮ್ ಆಗಿ ನಿರ್ಮಿಸ್ತಾನೆ. ಅಂದರೆ ಅಲ್ಲಿನ ನೋಡ್ತೇವೆ. ಆವಾಗ ನಾವು ನೋಡುವಂಥದ್ದು ನಾವು ಎದುರು ನೋಡಬೇಕಾಗಿದೆ. ಇವತ್ತು ಹೋಗಿ ಮನುಷ್ಯರು ಕಟ್ಟಿರುವಂಥ ಕಟ್ಟಡ, ರೋಡ್ಗಳು ಅವು ನೋಡ್ಬರೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಯಾವತ್ತು ಹೋಲಿ ಲ್ಯಾಂಡ್ ಟ್ರಿಪ್ ಮಾಡೋದ್ರಿಗೆ ಯಾವ ರೀತಿಯಾದಂಥ ದೇವರ ಯಾವುದೇ ಆಶೀರ್ವಾದ ಇಲ್ಲ. ಯಾರು ಅದ್ರ ಬಗ್ಗೆ ತಪ್ಪಾಗಿ ಮಾಡ್ಕೊಡ್ರಿ. ಯಾಕಂದ್ರೆ ಸಾಯೋದ್ರೊಳಗೆ ಒಂದ್ಸರಿ ಹೋಗಿ ಬರ್ಬೇಕು ಅಂತ ಹೇಳಿ ಅದು ಮತ್ತೆ ಒಂದ್ಸರಿ ಒಂದು ರೀತಿ ಮತ್ತೆ ನರಕಕ್ಕೆ ನಡೆಸುವಂತ. ಯಾಕಂದ್ರೆ ತಪ್ಪು ಆಚರಣೆ ಮಾಡಿದ್ರೆ ಹೇಗೋ ಅದು ಒಂದು ಬೇರೆ ವಿಷಯ. ಹಾಗಿರುವಾಗ ಈ ಒಂದು ಆಚರಣೆ ಈ ಆಧಾರದ ಮೇಲೆ ಶುರುವಾಯಿತು. ಹಾಗಂತ ತಕ್ಷಣ ನೋಡ್ತೇವೆ ಹೇಗೋ ಅಂದರೆ ನಾವು ಅವಾಗಲೇ ನೋಡಿದ ಹಾಗೆ ಅನೇಕರು ಇದು ಕ್ಯಾಥಲಿಕ್ನವ್ರು ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂತೇಳಿ. ಹಾಗೇನಿಲ್ಲ. ಯಾಕಂದರೆ ನಾವು ನೋಡುವಾಗ 325ರಿಂದಲೇ ಕ್ರಿಶ್ಚಿಯನಿಟಿ ಶುರು ಆಗಲಿಲ್ಲ. ಮತ್ತು ಕಾನ್ಸ್ಟಂಟಿನೋಪಲ್ ಅನ್ನುವಂಥ ಒಬ್ಬ ಆತ ಒಬ್ಬ ದೊರೆ ಅಥವಾ ಆ ಒಬ್ಬ ಅರಸನು ಮಾತ್ರವೇ ಕ್ರೈಸ್ತರಿಗೆ ಸಡಿಲು ಕೊಟ್ಟ ಒಂದು ರೀತಿ ರೋಮನರ ಧರ್ಮವಾಗಿ ಆತನು ನೇಮಿಸಿದ. ಆದರೆ ಅದಕ್ಕಿಂತ ಮುಂಚೆನೇ ಸಂಗತಿಗಳು ನಡೆಯುವಾಗ ಅವರೇನು ಕ್ರೈಸ್ತ ಧರ್ಮ ಉದ್ಧಾರ ಮಾಡೋದಕ್ಕಾಗಲಿ ಅಥವಾ ಕ್ರೈಸ್ತ ಧರ್ಮದಲ್ಲಿ ಪರಿಣಿತರಾಗಿರುವವರಾಗಲಿ ಅಥವಾ ಕ್ರೈಸ್ತ ಧರ್ಮದಲ್ಲಿ ನಂಬಿಕೆಟ್ಟವರಾಗಿರ್ಲಿಲ್ಲ. ಅವರು ಕೇವಲ ತಮ್ಮ ರಾಜ್ಯದಲ್ಲಿ ಯಾವುದೇ ಒಡಕುಗಳಿರ್ಬೋದು, ಪಂಗಡಗಳಿರ್ಬೋದು, ಜನರು ಇಂಥವಳಿಗೋಸ್ಕರ ಹೊಡೆದಾಡಬಾರ್ದು, ಶಾಂತಿ ಸಮೃದ್ಧಿ ಇರಬೇಕಾದ್ರೆ ಎಲ್ಲರಿಗೂ ಒಂದೇ ಕೊಡಬೇಕು, ಅದಕ್ಕೆ ಅವ್ರು ಮಾಡಿದ್ರು ಅಷ್ಟೇ. ಕ್ರಿಶ್ಚಿಯನಿಟಿ ಅವ್ರು ತಂದವರಲ್ಲ. ಅದಕ್ಕೆ ನಾವು ಪ್ರಕಟಣೆ ಗ್ರಂಥದಲ್ಲಿ 2ನೇ ಅಧ್ಯಾಯ 3ನೇದಲ್ಲಿ ನೋಡ್ತೇವೆ, ಕರ್ತನು 7 ಸಭೆಗಳಿಗೆ ಪತ್ರಗಳನ್ನು ಬರೆದಿರೋದು ನೋಡ್ತೇವೆ. 7 ಸಭೆಗಳಿಗೆ ಎಫೆಸ ಚರ್ಚ್ನಿಂದ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಮಾಡಿರುವಾಗ ಐತಿಹಾಸಿಕವಾಗಿ ಚರ್ಚ್ನ ಒಂದು ಇತಿಹಾಸ ಅಲ್ಲಿ ಬರೆದಿದ್ದಾನೆ. ಪ್ರವಾದನೆಯಾಗಿಯೂ 2 ಮತ್ತು 3ನೇ ಅಧ್ಯಾಯದಲ್ಲಿ ಪ್ರಕಟಣೆಯಲ್ಲಿ ಕರ್ತನು ತಿಳಿಸಿದ್ದಾನೆ. ಹಾಗಿರುವಾಗ ಎಫೆಸದ ಚರ್ಚ್, ಮೊದಲನೇ ಎಫೆಸ ಚರ್ಚ್ ಪೌಲನು ಸ್ಥಾಪನೆ ಮಾಡುವಂಥದ್ದು. ನಂತರದಲ್ಲಿ ನೋಡ್ತೇವೆ ಆತ ನಂತರ ತಿಮೋತಿ, ಫಿಲೋಮಿನ, ತೀತ ಇಂಥವರಿಗೆ ಸಿದ್ಧಪಡಿಸಿದ ತಿಮೋತಿ ಮುಂದುವರ್ಸ್ಕೊಂಡು ಹೋಗಿರ್ಬೋದು. ನಂತರದಲ್ಲಿ ಎಲ್ಲರಿಗಿಂತ ಕಡೆ ಅಪೊಸ್ತಲರು ನೋಡುವಾಗ ಸುಮಾರು 95ರಲ್ಲಿ ಕ್ರಿಸ್ತ ಶಕ 90ರಲ್ಲಿ ಯೋಹಾನನು ಆತನನ್ನು ಶಿಕ್ಷೆಗೊಳಪಡಿಸಿದ್ರು. ಕುದಿಯುವಂಥ ಎಣ್ಣೆಯಲ್ಲಿ ಕೂಡ ಹಾಕಿದ್ರು. ಆತನ ಮರಣ ಅನುಭವಿಸಲ ದೇವರು ಆಶ್ಚರ್ಯಕರವಾಗಿ ಆತನನ್ನು ಅದರಿಂದ ಬಿಡುಗಡೆಪಡಿಸಿದ್ರು. ಆತನ ವಾಪಸ್ ಬಂದು ಮತ್ತೆ ಸರಿಯಾಗಿ ನೆನಪಿಲ್ಲ, ಅದು ಸ್ಮರಣ ಸಭೆನೋ ನಾವು ನೋಡ್ತೇವೆ, ಚರ್ಚ್. ಅಲ್ಲಿ ಬಂದು ಆತನು ಎಲ್ಡರ್ ಆಗಿ ಅಥವಾ ಬಿಷಪ್ ಆಗಿ ಅಥವಾ ಪಾಸ್ಟರ್ ಆಗಿ ಆತನ ಕೆಲಸ ಮಾಡಿದ. ಅದ್ರ ನಂತರ ನೋಡ್ತೇವೆ ಪಾಲಿಕಾಪ್ ಅನ್ನೋಂಥ ಒಬ್ಬ ಸೇವಕನು, ಆತನ ಅಂದ್ರೆ ಬೈಬಲಲ್ಲಿ ಬರೆದಿಲ್ಲ, ಬೇರೆ ಇತಿಹಾಸ ನೋಡ್ತೇವೆ. ಆತನು ಆ ಅಪೊಸ್ತಲರ ಸಂದೇಶವನ್ನು ಆತನು ಮುಂದೆ ತೆಗೆದುಕೊಂಡು ಹೋದನು. ಅವಾಗ ಅವರಿಗೆ ಎಲ್ಲ ವಿಷಯಗಳು ಸ್ಪಷ್ಟವಾಗಿಯೇ. ಅದಕ್ಕೆ ಕೆಲವರು ಹೇಳುವಾಗ ರೋಮನ್ ಕ್ಯಾಥಲಿಕ್ನವರು ತ್ರಯೇಕತ್ವ ಟ್ರಿನಿಟಿ ಇರುತ್ತಂದ್ರು ಅದಕ್ಕಿಂತ ಮುಂಚೆ ಇರಲಿಲ್ಲ ಅಂತ. ಇಲ್ಲ, ಅದಕ್ಕಿಂತ ಮುಂಚೆ ಇವೆಲ್ಲ ಸಂಗತಿಗಳಿತ್ತು. ಪೌಲನು ಬರೆದಿರುವಂಥ ಪತ್ರಗಳು ಅವ್ರ ಹತ್ರ ಇತ್ತು. ಪೇತ್ರ, ಯೋಹಾನರು ಬರೆದಿರುವಂಥ ಅನೇಕ ಸಂಗತಿಗಳುಂಟು. ಇವೆಲ್ಲ ನಾವು ನೋಡ್ತೇವೆ. ಅಲ್ಲಿ ಸ್ಪಷ್ಟವಾಗಿ ಬೋಧನೆಗಳಿತ್ತು. ಅವ್ರು ಯಾವುದೇ ಕನ್ಫ್ಯೂಷನ್ ಇಲ್ಲ. ಸರಿಯಾಗಿ ನಮ್ಮಂಥವ್ರು ಆಚರಣೆಯಲ್ಲಿ ಮುಂದುವರಿತಾನೇ ಇದ್ರು. ಆದರೆ ಧಾರ್ಮಿಕವಾಗಿ ಆಚರಣೆ ಮಾಡುವಂಥ ಒಂದು ಸಂಗತಿ ಅಲ್ಲಿಂದ ಬಂತು. ಹಾಗೆ ಮಾಡುವಾಗ ಅನೇಕರು ಅದಕ್ಕೆ ಒಮ್ಮತ ಕೊಟ್ಟು ಆಚರಿಸುವಾಗ ಇವತ್ತು ಕೂಡ ನಾವೇನದು ಇದೇ ದಿವಸ ಅಂತೇಳಿ ನಂಬಿ ನಾವು ಬರುವಂಥವ್ರಲ್ಲ. ಆದರೆ ಇತಿಹಾಸದಲ್ಲಿ ಒಂದು ದಿವಸ ಈ ಘಟನೆ ನಡೆದಿರುವಂಥದ್ದು. ಅದು ದೇವರ ಪ್ರೀತಿ. ಆ ದೇವರ ಪ್ರೀತಿಯನ್ನು ಕರ್ತನಾದ ಯೇಸು ತಾನು ಪ್ರಾಣ ಕೊಡೋದ್ರ ಮೂಲಕ ಅದನ್ನು ಸಿದ್ಧಾಂತಪಡಿಸಿದೆ. ಅದನ್ನು ಅಭ್ಯಾಸ ಮಾಡಲು, ಧ್ಯಾನ ಮಾಡಲು, ಅದರಲ್ಲೂ ತಿಳಿದು ಇನ್ನು ದೇವರನ್ನು ಕೊಂಡಾಡಲು, ನಮಗೆ ಆತನ ತೋರಿಸಿದ ಪ್ರೀತಿ ನಿಮಿತ್ತ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಸೇರಿ ಬಂದಿದ್ದೇವೆ. ಅದರ ಜೊತೆಯಲ್ಲಿ ನಾವು ತಿಂಗಳಿಗೆ 2ನೇ ಭಾನುವಾರ ಕೂಡ
ನಾವು ಕರ್ತನ ಮೇಜಿನಲ್ಲಿ ಸೇರುವಾಗ ಈ ಸಂಗತಿಗಳನ್ನೇ ನಾವು ನೆನಪು ಮಾಡಿಕೊಳ್ಳುವಂಥವರಾಗಿದ್ದೇವೆ ಮತ್ತು ಜೊತೆಯಲ್ಲಿ ಕರ್ತನ ಬರೋಣವನ್ನು ನಾವು ಎದುರು ನೋಡುವಂಥವರಾಗಿದ್ದೇವೆ. ಇಷ್ಟು ಸಂಗತಿಗಳು. ಇದಾದ ನಂತರ ಇವತ್ತಿನ ಬೋಧನೆಗೆ ಬರುವಾಗ ಸಂಕ್ಷಿಪ್ತವಾಗಿ ಕೆಲವು ಸಂಗತಿಗಳನ್ನು ಹೇಳಿ ಮುಗಿಸ್ತೇವೆ, ಯಾಕಂದರೆ ಇವತ್ತು ತುಂಬ ಲಾಂಗ್ ಮಾಡಬೇಕಾಗಿಲ್ಲ. ಮತ್ತೇನು ಸುವಾರ್ತೆಯಲ್ಲಿ 22ನೇ ಅಧ್ಯಾಯ ನಾವು ಓದಿದೆವು. 26ನೇ ಅಧ್ಯಾಯದಿಂದಲೇ ನಾವು ನೋಡಬೇಕಿತ್ತು, ಆದರೆ ತುಂಬ ಉದ್ದ ಆಗ್ತದೆ ಅಂತ ಹೇಳಿ ನಾವು ಬರೀ 27ನೇ ಅಧ್ಯಾಯದಿಂದಲೇ ಮಾಡಿದೆವು. 26ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡ್ತೇವೆ, 26ನೇದಲ್ಲಿ 57ನೇ ವಚನದಿಂದ ಓದೋಣ. ಮತ್ತೇನು ಸುವಾರ್ತೆ 26ನೇ ಅಧ್ಯಾಯ 57ನೇ ವಚನದಿಂದ. ಮತ್ತು ಯೇಸುವನ್ನು ಹಿಡಿದಿದ್ದವರು ಆತನನ್ನು ಮಹಾಯಾಜಕನಾದ ಕಾಯಫನ ಬಳಿಗೆ ತೆಗೆದುಕೊಂಡು ಹೋದರು. ಅಲ್ಲಿ ಶಾಸ್ತ್ರಿಗಳು ಹಿರಿಯರು ಕೂಡಿ ಬಂದಿದ್ದರು. ಆದರೆ ಪೇತ್ರನು ಮಹಾಯಾಜಕನ ಭವನದವರೆಗೆ ದೂರದಿಂದ ಆತನ ಹಿಂಬಾಲಿಸಿ ಒಳಗೆ ಹೋಗಿ ಅಂತ್ಯವೇನಾಗುವುದೆಂದು ನೋಡಲು ಸೇವಕರೊಂದಿಗೆ ಕುಳಿತುಕೊಂಡರು. ಆಗ ಪ್ರಧಾನ ಯಾಜಕರು, ಹಿರಿಯರು, ಆಲೋಚನಾ ಸಭೆಯರೆಲ್ಲರೂ ಯೇಸುವಿಗೆ ವಿರೋಧವಾಗಿ ಆತನನ್ನು ಕೊಲ್ಲಿಸುವಂತೆ ಸುಳ್ಳು ಸಾಕ್ಷಿಗಾಗಿ ಹುಡುಕಿದರು, ಆದರೆ ಯಾರೂ ಸಿಕ್ಕಲಿಲ್ಲ. ಹೌದು, ಬಹು ಮಂದಿ ಸುಳ್ಳು ಸಾಕ್ಷಿಗಳು ಬಂದರೂ ಅವರಿಗೆ ಏನೂ ದೊರೆಯಲಿಲ್ಲ. ಕಡೆಯಲ್ಲಿ 2 ಸುಳ್ಳು ಸಾಕ್ಷಿಗಳು ಬಂದು, ನಾನು ದೇವಾಲಯವನ್ನು ಕೆಡವಿ 3 ದಿವಸಗಳಲ್ಲಿ ಕಟ್ಟಬಲ್ಲೆನೆಂದು ಇವನು ಹೇಳಿದನು ಅಂದರು. ಮಹಾಯಾಜಕನು ಎದ್ದು ಆತನಿಗೆ, ನೀನು ಏನು ಉತ್ತರ ಕೊಡುವುದಿಲ್ಲವೋ, ಇವರು ನಿನಗೆ ವಿರೋಧವಾಗಿ ಸಾಕ್ಷಿ ಹೇಳೋದು ಏನು ಅಂದನು. ಆದರೆ ಯೇಸು ಮೌನವಾಗಿದ್ದನು. ಆಗ ಮಹಾಯಾಜಕನು ಆತನಿಗೆ, ನೀನು ದೇವಕುಮಾರನಾದ ಕ್ರಿಸ್ತನಾದರೆ ಅದನ್ನು ನಮಗೆ ಹೇಳಬೇಕೆಂದು ಜೀವಸ್ವರೂಪನಾದ ದೇವರ ಆಣೆಯನ್ನು ನಿನಗೆ ಇಡುತ್ತೇನೆ ಎಂದನು. ಅದಕ್ಕೆ ಯೇಸು ಅವನಿಗೆ, ನೀನೇ ಹೇಳಿದ್ದಿ. ಆದರೂ ಇನ್ನು ಮೇಲೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಪಾರ್ಶ್ವದಲ್ಲಿ ಕುಳಿತಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಬರುವುದನ್ನು ನೀನು ನೋಡಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ ಎಂದನು. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು, ಇವನು ದೇವದೂಷಣೆ ಮಾಡಿದ್ದಾನೆ, ನಮಗೆ ಇನ್ನೂ ಹೆಚ್ಚಿನ ಸಾಕ್ಷಿಗಳು ಯಾಕೆ ಬೇಕು? ಇಗೋ, ಈಗಲೇ ಇವನ ದೇವದೂಷಣೆ ನೀವು ಕೇಳಿದಿರಲ್ಲ, ನಿಮಗೆ ಹೇಗೆ ತೋರುತ್ತದೆ ಎಂದು ಕೇಳಿದಕ್ಕೆ ಅವರು ಪ್ರತ್ಯುತ್ತರವಾಗಿ, ಇವನು ಮರಣಕ್ಕೆ ಪಾತ್ರನು ಅಂದರು ಅಂತ ಹೇಳಿ. ನೋಡುವಾಗ ಕರ್ತನಂತ ಯೇಸು ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಿದ್ರು. ನಾವೆಲ್ಲ ಸಂಗತಿಗಳು ಕೇಳ್ತು. ಇವರೆಲ್ಲರೂ ಅತಿಯಾಗಿ ಆತನ ಬಗ್ಗೆ ವಿರೋಧ ಅಥವಾ ಹೊಟ್ಟೆ ಕಿಚ್ಚು ಅವರಲ್ಲಿ ತುಂಬಿಕೊಂಡಿದ್ರು. ಆದರೆ ಎಲ್ಲ ನೋಡುವಾಗ ಕರ್ತನು ಹೀಗೆ ಆತನು ಸಾಯುವುದಕ್ಕೆ ಒಂದೇ ಒಂದು ತಪ್ಪು ಅವರು ಹುಡುಕಿದರು. ಅನೇಕ ಅಂದ್ರೆ ನೋಡ್ತೇವೆ, ಅನೇಕ ಸುಳ್ಳು ಸಾಕ್ಷಿಗಳು. ಅವರು ಸುಳ್ಳು ಅಂದ್ರೆ ತಾವು ಮಾಡುವಂಥ ಅಪರಾಧಕ್ಕೂ ತಾವು ಮಾಡುವಂಥ ತಪ್ಪಾದಂಥ ಕೆಲಸಕ್ಕೂ ಕೂಡ ಲೀಗಲ್ ಆಗಿ ಹೋಗೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಏನಂದ್ರೆ ಸಾಕ್ಷಿಗಳು ಬೇಕು, ಸಾಕ್ಷಿಗಳು ಹೇಳಿದ್ಮೇಲೆ ಸಾಕ್ಷಿ ದೃಢಪಡಿಸಿ ನಾವು ಮಾಡ್ತೇವೆ. ಅಂದ್ರೆ ಒಂದು ರೀತಿ ನಾವೇನು ಇಲ್ಲಿಗಲ್ ಆಗಿ ಹೋಗಿಲ್ಲ ಅಂತ ಹೇಳಿ. ಆದರೆ ನೋಡ್ತೇವೆ ಅದು ಇಲ್ಲಿಗಲ್ ಆಗಿ ಇರುವಂಥದ್ದಾದರೆ ಮನುಷ್ಯನು ಅತಿಯಾಗಿ ತನ್ನ ಜ್ಞಾನದ ಅನೇಕ ಕಾರ್ಯಗಳು ಮಾಡುವಾಗ ಹೀಗೆ ಸತ್ಯವನ್ನು ವಿರೋಧಿಸುವಂಥದ್ದು, ಸತ್ಯವನ್ನು ಸಾಯಿಸುವುದಕ್ಕೆ ಪ್ರಯತ್ನ ಮಾಡುವಂಥದ್ದು ಇಲ್ಲಿ ಏನಂತಾರೆ ಬಹಿರಂಗವಾಗಿ ಕಾಣುವಂಥದ್ದು. ಅಂದರೆ ನೋಡುವಾಗ ಒಂದು ಸಂಗತಿ, ಇಲ್ಲಿ ಸುಳ್ಳು ಸಾಕ್ಷಿಗಳು ಅಂತ ಹೇಳಿ ಇಲ್ಲಿ ಹೇಳಿರುವಂಥ ಮಾತು ಸತ್ಯವಾಗಿರುತ್ತದೆ. ಅದನ್ನು ನಾವು ಕಳೆದ 2 ವಾರಗಳಿಂದ ನೋಡಿದ್ದೇವೆ. ಕರ್ತನು ತನ್ನ ದೇಹದ ಬಗ್ಗೆ ಹೇಳಿದನು ಅಂತ ಹೇಳಿರುವಂಥ ಮಾತು, ಅದನ್ನು ಇಲ್ಲಿ ಈ ಅಧ್ಯಾಯದಲ್ಲೇ ನಾವು ಮುಂದೆ ನೋಡ್ತೇವೆ. ಅಂದರೆ ಇಲ್ಲಿ ಕರ್ತನು ಶಿಲುಬೆಗೆ ಹಾಕಿಸಿರೋದಕ್ಕೆ ಕಾರಣ ಏನು ಅಂದರೆ, ಏನು ಸುಳ್ಳು ಸಾಕ್ಷಿ ಅಂದರೆ ಇಲ್ಲಿ 2 ಸುಳ್ಳು ಸಾಕ್ಷಿ ಸಿಕ್ಕರು. ಆ ಸುಳ್ಳು ಸಾಕ್ಷಿಗಳು ಹೇಳಿದ್ದೇನೆಂದರೆ 60ನೇ ವಚನ ನೋಡ್ತೇವೆ, 60 ಮತ್ತು 61. ಆದರೆ ಯಾರೂ ಸಿಕ್ಕಲಿಲ್ಲ. ಅಂದರೆ ಸುಳ್ಳು ಸಾಕ್ಷಿಗಳ ಹುಡುಕಿದ್ರೆ ಆದರೆ ಯಾರೂ ಸಿಕ್ಕಲಿಲ್ಲ. ಹೌದು, ಬಹು ಮಂದಿ ಸುಳ್ಳು ಸಾಕ್ಷಿಗಳು ಬಂದರೂ ಅವ್ರಿಗೆ ಏನೂ ದೊರೆಯಲಿಲ್ಲ. ಅಂದರೆ ಬಹು ಮಂದಿ ಸುಳ್ಳು ಸಾಕ್ಷಿಗಳು ಬಂದು ಅನೇಕರು ಅಲ್ಲಿ ಸುಳ್ಳು ಸಾಕ್ಷಿಗಳು ಅಂತ ಹೇಳಿ ನೋಡುವಾಗ ಅಲ್ಲಿ ಅನೇಕ ಸಂಗತಿಗಳುಂಟು. ಆತನು ಯಹೂದ್ಯನಾಗಿರಬೇಕು ಮತ್ತು ಯಹೂದ್ಯರಲ್ಲಿ ಆತನು ಅನೇಕ ಅಂದರೆ ಪರಿಸರಂತೆ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಬಲ್ಲಂಥವನಾಗಿರ್ಬೇಕು. ತಾನು ಯಾವುದೇ ರೀತಿಯಲ್ಲಿ ಜನರ ಮುಂದೆ ನಿರಪರಾಧಿಯಾಗಿರ್ಬೇಕು, ಏನೋ ತಪ್ಪಿಗಸ್ತ ಆಗಿರ್ಬೇಕು, ಅಂಥವ್ರು ಹೇಳಬೇಕು ಅಂತ ಹೇಳಿ ಒಂದು ನಿಬಂಧ ಅಲ್ಲಿತ್ತು.
ಬೇರೆಯವರು ಬೇರೆ ಸಮಾರ್ಯದವರಾಗಲಿ ಬೇರೆಯವರು ಆಗಲಿ ಅನ್ಯರು ಬಂದು ಸಾಕ್ಷಿ ಕೊಡೋ ಹಾಗಿರಲಿಲ್ಲ. ಹಾಗಿರುವಾಗ ಅನೇಕ ಜನರು ಅದರಲ್ಲಿ ಬಂದರೂ ಕೂಡ ಈ ಮೂರು ಯೋಗ್ಯತೆಗಳಲ್ಲಿ ಅವ್ರು ಸರಿ ಕಾಣಲಿಲ್ಲ. ಅದಕ್ಕೆ ಅವರನ್ನು ಹೋದರು. ಕೊನೆಗೆ ಇಬ್ಬರು ಮಾತ್ರ ಸಿಕ್ಕರು. ಅವ್ರು ಹೇಳ್ತಾರೆ 60ನೇ ನಾನು ದೇವಾಲಯವನ್ನು ಕೆಡವಿ 3 ದಿವಸಗಳಲ್ಲಿ ಕಟ್ಟಬಲ್ಲೆ ಹೇಳಿದನು ಅಂದರು. ಆಗ ಮಹಾಯಾಜಕನು ಇದು ಬಹಳ ಏನಂತಾರೆ ತಪ್ಪಾದಂಥ ಕೆಲಸ. ಅದಕ್ಕೆ ಮುಂದೆ ಹೇಳ್ತಾರೆ ಅವರು 66ನೇ ನಿಮಗೆ ಹೇಗೆ ತೋರ್ತದೆ ಅಂತ ಕೇಳೋದಕ್ಕೆ ಅವರು ಪ್ರತ್ಯುತ್ತರವಾಗಿ ಇವನು ಮರಣಕ್ಕೆ ಪಾತ್ರನು. ಯಾವುದಕ್ಕೆ ಮರಣಕ್ಕೆ ಪಾತ್ರ? ದೇವಾಲಯವನ್ನು ಕೆಡವಿ ದೇವಾಲಯ ಕಟ್ತೇನೆ ಅದಕ್ಕೆ ಮರಣಕ್ಕೆ ಪಾತ್ರ. ಅಂದ್ರೆ ದೇವಾಲಯ ಕೆಡವುದು ಕಟ್ಟೋದು ದೊಡ್ಡ ಮಾತಲ್ಲ. ಆದರೆ ಇವ್ರು ಹೇಳೋದು ದೇವಾಲಯವನ್ನು ಕೆಡುತ್ತೇನೆ ಅಂತ ಹೇಳ್ತಾರೆ. ಅದನ್ನು ಏನಂತಾರೆ ಧ್ವಂಸ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಇದೇ ಮಹಾ ದೊಡ್ಡ ಪಾಪ. ಇವತ್ತು ನೋಡ್ತೇವೆ ಅನೇಕರಿಗೆ ಈ ದೇವಸ್ಥಾನ ಅನ್ನುವಂಥದ್ದು ಬಹಳ ಇದಾಗಿ ಹೋಗಿದೆ. ನಮ್ಮ ಕಡೆ ಅಂತೂ ಬೀದರ್ಗೆ ಹೋಗುವಾಗ ಅನೇಕರು ಗುಡಿ ಅಂತಲೇ ಹೇಳ್ತಾ ಇರ್ತಾರೆ. ಈ ಗುಡಿ ದೇವಸ್ಥಾನ ಎಲ್ಲ ಹೇಗೋ ಹಿಂದೂ ಓಟ್ಗಳೇ, ಅವ್ರಿಗೂ ಅದೇ ಬೇಕು. ಮತ್ತು ಅಷ್ಟೇ ಅಲ್ಲ, ಇವತ್ತು ಕೆಲವರು ನಾವು ಅವಾಗಲೇ ನೋಡಿದೆವು, ಕೆಲವರು ಇವತ್ತು ಟೆಂಪಲ್ ಅಂತ ಹೇಳಿ ಕರೀತಾ ಇದ್ದಾರೆ. ಚರ್ಚ್ ಅಂತ ಹೇಳೋಕ್ಕೆ ಏನೋ ಅವರಿಗೆ ನಾಚಿಕೆ ಆಗ್ತದೆ. ಟೆಂಪಲ್ ಇವತ್ತು ಬೀದರ್ ಮತ್ತು ಹೈದರಾಬಾದ್ ರೂಟಲ್ಲಿ ಜೈರಾಬಾದ್ ಅಂತಲ್ಲಿ ಕ್ಯಾಲ್ವರಿ ಟೆಂಪಲ್ ಅಂತೂ ಭಾಳ ಫೇಮಸ್ ಆಗೋಗಿದೆ. ಅವ್ರು ಕ್ಯಾಲ್ವರಿ ಚರ್ಚ್ ಅಂತ ಇರಲಿಲ್ಲ, ಯಾಕಂದರೆ ಟೆಂಪಲ್ ಅಂತ ಹೇಳಿದ್ರೆ ಯಾಕಂದ್ರೆ ಒಳ್ಳೆಯದೇ ಅವರಿಗೆ. ಅಂದರೆ ಕೆಲವರು ಇದ್ದಾರೆ ಟ್ಯಾಬರ್ನ್ಯಾಕಲ್ ಅಂತ ಹೆಸರಿಡಬೇಕು, ಟೆಂಪಲ್ ಅಂತ ಹೆಸರಿಡಬೇಕು, ಇನ್ನು ಬೇರೆ ಚಾಪಲ್, ಮತ್ತಿನ್ನು ಕೆಲವರೆಲ್ಲ ಹೌಸ್ ಆಫ್ ವರ್ಷಿಪ್ ಅಂತೇಳಿ ಕೆಲವರು ಮಾಡಿಕೊಂಡ್ರು. ಅಂದರೆ ವರ್ಷಿಪ್ ಮಾಡ್ಬೇಕಂದ್ರೆ ಅಲ್ಲಿಗೆ ಬರಬೇಕು. ನಿಮ್ಮ ಮನೇಲಿ ವರ್ಷಿಪ್ ಮಾಡಬೇಡ್ರಿ, ಇಲ್ಲಿ ಬಂದರೆ ವರ್ಷಿಪ್ ಮಾಡಿರಿ. ಮತ್ತು ಕೆಲವರು ಇಂಟರ್ನ್ಯಾಷನಲ್ ವರ್ಷಿಪ್ ಸೆಂಟರ್ ಅಂತ ರೋಮ 12ರಲ್ಲಿ ಇರುತ್ತೆ. ಪ್ರತಿ ದಿವಸ ಪ್ರತಿ ಕ್ಷಣದಲ್ಲಿ ನಾವು ಆರಾಧನೆ ಮಾಡುವಂಥದ್ದಾಗಿದೆ. ಯಾವತ್ತು ಒಂದು ದಿವಸ ಎಲ್ಲಿ ಹೋಗಿ ವರ್ಷಿಪ್ ಮಾಡೋಂಥದ್ದಲ್ಲ. ಅದು ಹೆಸರುಗಳೆಲ್ಲ ಅದು ಜನರಿಗೆ ಒಂದು ಹುಚ್ಚು ಮತ್ತು ಜನರಿಗೆ ಅಂಥದ್ರಲ್ಲಿ ಆಸಕ್ತಿ ಭಾಳ. ಮತ್ತು ಹಾಗೆ ನೋಡುವಾಗ ಈ ಗುಡಿ ಅಥವಾ ದೇವಸ್ಥಾನ ಅಂದರೆ ಏನು? ದೇವರು ಅಲ್ಲಿದ್ದಾನೆ ಅಂತೇಳಿ. ಈ ಕ್ಯಾಲ್ವರಿ ಟೆಂಪಲ್ ಅಂತ ಹೇಳ್ತೇವಲ್ಲ, ಅನೇಕ ನಮ್ಮ ಸಂಬಂಧಿಕರು ಕೂಡ ಹುಚ್ಚರಾಗಿದ್ದಾರೆ ಅಲ್ಲಿ ಹೋಗ್ಬೋದು. ಅದು ಕೂಡ ದೇವ ಹೇಗೋ ಅದು ರೋಮನ್ ಕ್ಯಾಥಲಿಕ್ ಕೂಡ ಉಂಟು. ಇಲ್ಲಿ ಕೂಡ ಅವರು ಅವಾಗ ಹೋದಾಗ ಪಿಕ್ನಿಕ್ ಹೋದಂಗೆ ಹೋಗ್ತಾರೆ. ಅಲ್ಲಿ ಯಾರು ಇರಲ್ಲ, ಕೆಲವರು ಇರ್ತಾರೆ. ಪಾಸ್ಟರ್ ಇರಲ್ಲ, ಪಾಸ್ಟರ್ ಯಾವಾಗಲೂ ಇರಲ್ಲ. ಆದರೆ ಅಲ್ಲಿ ಅದನ್ನ ಅಸಿಸ್ಟೆಂಟ್ಗಳು ಯಾರು ಇರ್ತಾರೆ, ಇವ್ರು ಹೋಗಬೇಕು, ಅಲ್ಲೇನೋ ಕಾಣಿಕೆ ಹಾಕಬೇಕು, ಕೂತ್ಕೊಂಡು ಒಳಗೆ ಪ್ರೇಯರ್ ಮಾಡಿ ಬರಬೇಕು. ಅಥವಾ ಅವ್ರಿಗೆ ಹೇಳಿದ್ರೆ ಅವ್ರಿಗೇನೋ ಸ್ವಲ್ಪ ಹೆಚ್ಚು ಕೊಟ್ಟರೆ ಅವ್ರು ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಆ ರೀತಿ ಅಂದರೆ ಬೇರೆ ಅವರ ಹಾಗೆ ದೇವರು ಅಲ್ಲಿದ್ದಾನೆ, ಬೇರೆ ಕಡೆ ಇಲ್ಲ ಅನ್ನುವಂಥ ಒಂದು ಪರಿಕಲ್ಪನೆ ತಂದಿಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಕೆಲವರು ಮೆದಕ್ ಹೋಗುವಂಥದ್ದು, ಇಲ್ಲಿ ವೆಲ್ಲಂಕಣಿಗೆ ಇಲ್ಲಿ ಹೋಗುವಂಥದ್ದು, ಅಲ್ಲಿ ಟೆಂಪಲ್ಗೆ ಹೋಗುವಂಥದ್ದು, ಏನು ದೇವರು ಅಲ್ಲೇ ಇದ್ದಾನೆ ಅಂತೇಳಿ. ಬೈಬಲ್ ಪ್ರಕಾರ ದೇವರಲ್ಲಿಲ್ಲ, ದೇವರಲ್ಲ. ಅದಕ್ಕೆ ನಾವು ಪ್ರಕಟಣೆ ಅಭ್ಯಾಸ ನೋಡಿದ್ದೇವೆ. ಟೆಂಪಲ್ ಅಂತೇಳಿ ನೋಡುವಾಗ ಮೂರು ರೀತಿಯಲ್ಲಿ ಕಾಣ್ತಾನೆ. ಮೊದಲೇದಾಗಿ ನೋಡುವಾಗ ಕ್ರಿಸ್ತನ ದೇಹವೇ ಆತನ ಟೆಂಪಲ್ ಆಗಿದೆ. ಇಲ್ಲಿ ಆತನು ತನ್ನ ದೇಹದ ಬಗ್ಗೆ ಆತನ ಹೇಳುವಾಗ ಅನೇಕರು ಆ ಮಾತನ್ನು ತಪ್ಪಾಗಿ ತಿಳ್ಕೊಂಡು ಆತನಿಗೆ ದೂಷಣೆ ಮಾಡಿದ್ರು ಮತ್ತು ಆತನ ಮರಣಕ್ಕೆ ಇದೇ ಮುಖ್ಯವಾದಂಥ ಕಾರಣ ಅಂತ ಹೇಳಿದ್ರು. ಆದರೆ ಆ ಟೆಂಪಲ್ ಅಂತ ಹೇಳಿದ್ರೆ ಹೌದು, ಕರ್ತನಾದ ಯೇಸು ಕ್ರಿಸ್ತನ ಆತನ ದೇಹ, ಆತನ ಅದನ್ನು ಟೆಂಪಲ್ ಅಂತ ಹೇಳಿದ, ಅದನ್ನೇ ದೇವಾಲಯ ಅಂತ ಹೇಳಿದ. ಯಾಕಂದರೆ ಹೌದು, ಕರ್ತನು ಆ ದೇಹದಲ್ಲಿ ವಾಸ ಮಾಡ್ತದೆ. ಮುಂದೆ ಬರುವಾಗ ನಮಗೆ ಕ್ರಿಸ್ತ ವಿಶ್ವಾಸಿ ಹೇಳ್ತಾನೆ, ನೀವು ದೇವರ ಆಲಯವಾಗಿದ್ದೀರಿ. ಕ್ರಿಸ್ತ ನಮ್ಮಲ್ಲಿ ವಾಸ ಮಾಡೋದ್ರಿಂದ, ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸ ಮಾಡೋದ್ರಿಂದ ನಮ್ಮ ದೇಹ ಆತನಿಗೆ ಆಲಯವಾಗಿದೆ. ಯಾವುದೇ ಬಿಲ್ಡಿಂಗ್, ಕಟ್ಟಡ ಇವುಗಳು ನಮಗೆ ಅಲ್ಲ. ಇವತ್ತು ನೋಡಿ ಡೊನೇಷನ್ ಇರ್ತಾರೆ, ಕಾಣಿಕೆ ಇರ್ತಾರೆ, ಬಿಲ್ಡಿಂಗ್, ಚರ್ಚ್ ಬಿಲ್ಡಿಂಗ್ ಕೊಡ್ತಾರೆ. ಭಾಳ ನಂಬಿಕೆ, ಚರ್ಚ್ ಬಿಲ್ಡಿಂಗ್ ನಾವು ಕೊಡೋಣ. ಹಾಗೆ ಅದಕ್ಕೆ ಕೊಡೋದ್ರಲ್ಲಿ ಯಾವ ಪ್ರಯೋಜನವಿಲ್ಲ, ದೇವರ ವಾಕ್ಯದ ಯಾವ ಆಧಾರವಿಲ್ಲ. ಆತ್ಮಗಳ ಬೆಳವಣಿಗೆ ಕಟ್ಟ್ರಿ, ಆ ಕ್ರಿಸ್ತನ ಆತ್ಮಗಳ ಬೆಳವಣಿಗೆಗೋಸ್ಕರ ಖರ್ಚು ಮಾಡ್ರಿ. ಬೆಳವಣಿಗೆಯನ್ನು ಕಟ್ಟಿರಿ, ಕುಟುಂಬಗಳನ್ನು ಕಟ್ಟಿರಿ. ಅದ್ರ ಬದಲ ಕಲ್ಲಿನ ಗುಡಿ, ಕಲ್ಲಿನ ಕಟ್ಟಡವನ್ನು ಕಟ್ಟುವುದಕ್ಕೆ ಹಣ ಕೊಡ್ತಾರೆ ಮತ್ತು ಅದ್ರ ಮೇಲೆ ಹೆಸರುಗಳು ಬರೀಬೇಕು. ಎಲ್ಲ ವ್ಯರ್ಥವಾಗಿರುವಂಥದ್ದು. ಹಾಗೆ ಅದು ಆತನ ಏನಂತಾರೆ ಕ್ರಿಸ್ತ ವಿಶ್ವಾಸಗಳದ್ದೇ ಆತ್ಮ ಆಲಯಗಳು. ಆ ರೀತಿಯಲ್ಲಿ ಟೆಂಪಲ್ ಅಂತ ಹೇಳಿದ್ರು. ಹಳೆ ಒಡಂಬಡಿಕೆಯಲ್ಲಿ ದೇವರ ಟೆಂಪಲ್ ಅಂತ ಹೇಳಿ ಬೈಬಲ್ ಉಪಯೋಗಿಸಿರೋದು. ಯಾಕಂದ್ರೆ ದೇವರು ಅಲ್ಲಿ ಇರ್ತಾ ಇದ್ದನು, ದೇವರ ಪ್ರಸನ್ನತೆ ಅಲ್ಲಿತ್ತು, ಅದಕ್ಕೋಸ್ಕರ ಅವುಗಳು ಮಾಡಿರುವಂಥದ್ದು. ಆದರೆ ಚರ್ಚ್ ಅನ್ನೋಂಥದ್ದು ಹಾಗಲ್ಲ.
ಚರ್ಚ್ ಅನ್ನೋದು ಯಾವುದೇ ರೀತಿಯಲ್ಲಿ ಇದು ಬಹಳ ಪರಿಶುದ್ಧ ಸ್ಥಳ, ಬೇರೆ ಸ್ಥಳಗಿಂತ ಇದು ಪರಿಶುದ್ಧ ಅಂತ ಇಲ್ವೇ ಇಲ್ಲ. ಪುಲ್ಪಿಟ್ ಪರಿಶುದ್ಧ, ಒಂದು 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 ಹಾಲಲ್ಲಿ ಒಂದು ಭಾಗ ಬಹಳ ಪರಿಶುದ್ಧ, ಇವೆಲ್ಲ ಅಲ್ಲ. ಇವೆಲ್ಲ ಹಳೆ ಒಡಂಬಡಿಕೆಯಲ್ಲಿತ್ತು. ಇವಾಗ ಹಾಗಲ್ಲ. ಕ್ರಿಸ್ತನ ಬಂದು ಇಲ್ಲಿ ಒಂದು ಸ್ವಲ್ಪ ಟೇಬಲಿಂದ ಆಚೆ ಇರ್ತಾನೆ, ಈ ಕಡೆ ಇಲ್ಲ ಅಂತಿಲ್ಲ. ದೇವರು ಅಲ್ಲಿ ಪ್ರಸನ್ನ ಇರ್ತಾನೆ, ಇಲ್ಲಿ ಪ್ರಸನ್ನ ಇರಲ್ಲ. ದೇವರಾದರೂ ಇವತ್ತು ನಮ್ಮಲ್ಲಿ ಆಲಯವಾಗಿದ್ದಾನೆ. ಆದರೆ ಕೊನೆಗೆ ಬರುವಾಗ ಹೇಗೆ ಕೊನೆಯ ಭಾಗದಲ್ಲಿ ನೋಡ್ತೇವೆ, ಇವತ್ತು ಕ್ರಿಸ್ತನು ತನ್ನ ಆಲಯವನ್ನು ಮತ್ತೆ ಆತನ ಕಳಿಸ್ತಿದ್ದಾನೆ. ಅದೇ ಸಾರ್ವತ್ರಿಕ ಚರ್ಚ್, ಅದೇ ಆತನ ಆಲಯ, ಆತನ ದೇಹ ಅಂತ ಕರೀಪಟ್ಟೆ. ಅದನ್ನೇ ಇನ್ನೊಂದು ರೀತಿ ನೋಡ್ತೇವೆ, ಕ್ರಿಸ್ತನ ಮೊದಲ ಗಿತ್ತಿ ಎಂದಾಗಿ ಕೂಡ ನೋಡ್ತೇವೆ. ಆದರೆ ಎಲ್ಲೋ ನೋಡುವಾಗ ನಡೆದಿರೋ ಸಂಗತಿ ಏನಂದ್ರೆ, ದೇವರ ವಾಕ್ಯವನ್ನು ಕರ್ತನ ಮಾತನ್ನು ಹೇಗೆ ಅವರು ತಿರುಗಿಸಿ ತಿರುಚಿ ಆತನಿಗೆ ಶಿಕ್ಷೆ ಆಗುವಂತೆ ಮಾಡಿದ್ರು ಅಂತೇಳಿ ಇವತ್ತು ನಾವು ನೋಡುವಾಗ ನಮ್ಮಲ್ಲಿ ಕೂಡ ಅನೇಕ ಸಂಗತಿಗಳು ಹಾಗೆ ನೋಡ್ತೇವೆ. ನಾವು ಅನೇಕರ ಮಾತುಗಳು ಕೇಳುವಾಗಲೂ ಮಾತಿನ ಉದ್ದೇಶ, ಮಾತು ಇರ್ತಾರೆ, ಅದರ ಅರ್ಥ ನಾವು ಮಾಡ್ಕೊಳ್ಳಲ್ಲ. ಅನೇಕ ಸರಿ ನಮಗೆ ಬೇಕಾದದನ್ನು ನಾವು ಕೇಳಿಸ್ಕೊಳ್ತೇವೆ. ಯಾವಾಗಲೂ ಹಾಗೇನೆ ಅದರ ಅರ್ಥವೇ ಒಂದಿರುತ್ತೆ ಅಥವಾ ಏನೋ ಇರುತ್ತೆ, ಆದರೆ ನಮಗೆ ಬೇಕಾದದನ್ನು ಮಾತ್ರವೇ ನಮಗೆ ಅರ್ಥ ಕೇಳಿಸ್ತಾ ಇರುತ್ತೆ. ಹೀಗೆ ಹೇಳಿರ್ಬೇಕು, ಇದನ್ನೇ ಮಾಡಿರ್ಬೇಕು, ಇದೇ ಅವರ ಮಾತಿನ ಅರ್ಥ. ಮತ್ತು ಅದನ್ನೇ ನಾವು ಇಟ್ಕೊಳ್ತೇವೆ. ಕೊನೆಗೆ ಅವರನ್ನು ಅಪರಾಧಿಯನ್ನಾಗಿ ಮಾಡಿ ಶಿಕ್ಷೆಗೆ ಒಳಪಡಿಸುವಂತೆ ಕೂಡ ಮಾಡ್ತೇವೆ. ಆದರೆ ನಿಜವಾದಂಥ ಕ್ರಿಸ್ತ ವಿಶ್ವಾಸಿಗಳು ಹಾಗೆ ಮಾಡಬೇಕಾಗಿಲ್ಲ. ಮತ್ತು ಸಮಸ್ಯೆ ಏನಂದರೆ, ಕ್ರಿಸ್ತ ವಿಶ್ವಾಸಿಗಳು ಏನು ನಂಬಬೇಕಿತ್ತೋ ಅವ್ರು ನಂಬಲಿಲ್ಲ, ಆದರೆ ಅವಿಶ್ವಾಸಿಗಳು ಅದನ್ನು ನಂಬಬೇಕು. ಕ್ರಿಸ್ತನ್ ಹೇಳಿರುವಂಥ ಮಾತು ಶಿಷ್ಯರು ಅಥವಾ ಇವತ್ತು ಕ್ರಿಶ್ಚಿಯನ್ ಅಂತ ಹೇಳಿ ನಂಬಬೇಕು, ಅವ್ರು ನಂಬಿರಲಿಲ್ಲ. ಇದು ಬರೀ ಸಾಕ್ಷಿಯಾಗಿ ಹೇಳ್ತಾರೆ, ಒಂದು ನೆವವಾಗಿ ಆತನ ಮಾತು ತಕ್ಕೊಂಡ್ರು. ಆದರೆ ಆತನ ಹೇಳಿರುವಂಥ ಮಾತಿನಲ್ಲಿ ವಿರೋಧಿಗಳಿಗೆ ನಂಬಿಕೆ. ಅದಕ್ಕೆ ನಾವು ಕೊನೆಯ ಭಾಗ ನೋಡ್ತೇವೆ, ನಾವು ಓದಿರುವಂಥ ಸಂಗತಿಯಲ್ಲಿ ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯದಲ್ಲಿ 63ನೇ ವಚನ, ಮತ್ತೆ 62ನೇ ವಚನ. ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 62ನೇ ವಚನ, ಮತ್ತೆ 27-62. ಮರುದಿನ ಅಂದರೆ ಸೌಡ ದಿನ ಕಳೆದ ಮೇಲೆ ಪ್ರಧಾನ ಯಾಜಕರು ಮತ್ತು ಫರಿಸಾಯರು ಒಟ್ಟಾಗಿ ಪಿಲಾತನ ಬಳಿಗೆ ಬಂದು, ಅಯ್ಯ, ಆ ಮೋಸಗಾರರು ಇನ್ನೂ ಜೀವದಿಂದಿದ್ದಾಗ 3 ದಿನಗಳಾದ ಮೇಲೆ ನಾನು ತಿರುಗಿ ಹೇಳುತ್ತೇನೆಂದು ಹೇಳಿದ್ದು ನಮ್ಮ ನೆನಪಿಗೆ ಬರುತ್ತದೆ. ನೋಡ್ರಿ, ಅವ್ರು ಹೇಳ್ತಾರಂತದ್ದು ಏನು, ಆತನ 3 ದಿವಸದ ಆದ್ಮೇಲೆ ಎದ್ದು ಬರ್ತೇನೆ ಅಂತ ಹೇಳಿದ್ರೆ ನಮ್ಮ ನೆನಪಿದೆ. ದೇವಾಲಯ ಕೆಡ್ತೇನೆ ಅಂತ ಹೇಳಿಲ್ಲ, ಆತನು ತನ್ನ ಬಗ್ಗೆ ಹೇಳಿದ್ದಾನೆ. ಇದು ಯಾರಿಗೆ ನಂಬಿಕೆ ಇರಬೇಕಾಗಿತ್ತು? ಶಿಷ್ಯರಿಗೆ ನಂಬಿಕೆ ಇರಬೇಕಾಗಿತ್ತು. ಶಿಷ್ಯರು ಬಿಟ್ಟು ಹೋದ್ರು, ನಂಬಿಕೆ ಅವರಿಗೆಲ್ಲ. ಅವರಾದರೂ ಹೇಳ್ತಾರೆ ಭಯಪಟ್ಟು ಓಡಿ ಹೋದ್ರು. ಪೇತ್ರನು ಇದೇ ಅಧ್ಯಾಯದಲ್ಲಿ ಮುಂದೆ ನೋಡುವಾಗ 3 ಸರಿ ಆತನ ಅಲ್ಲಗಳಿದ್ರು, ನನಗೂ ಆತನ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದರೆ ವಿರೋಧಿಗಳಿಗೆ ಚೆನ್ನಾಗಿ ಗೊತ್ತಿತ್ತು, ಈತನು ದೇವಾಲಯದ ಬಗ್ಗೆ ಹೇಳ್ತಾನೆ, ಈತನ ದೇಹದ ಬಗ್ಗೆನೇ ಹೇಳ್ತಿದ್ದಾನೆ. ಇದೇ ಹೇಳ್ತಾರೆ ಒಂದು ರೀತಿ ತದ್ವಿರುದ್ಧವಾದ ಸಂಗತಿ. ಮತ್ತು ಅನೇಕ ಸಾರಿ ಇಂಥ ನಂಬಿಕೆಯಿಂದಲೇ ಅನೇಕರು ಕ್ರೈಸ್ತರು ಅಂತ ಹೇಳ್ಕೊಳ್ಳುವಂಥವ್ರು ಕೊನೆಗೆ ನರಕದಲ್ಲಿ ಕಾಣಿಸ್ಬೋದು. ಆದರೆ ಅನೇಕರು ಕ್ರೈಸ್ತರಲ್ಲ ಅಂತ ಹೇಳ್ಕೊಂಡಂಥವ್ರು ಕೂಡ ಕ್ರಿಸ್ತನ ನಿಮಿತ್ತ ಪರಲೋಕದಲ್ಲಿ ಕಾಣಿಸ್ಕೊಳ್ಬೋದು. ನಮ್ಮ ನಂಬಿಕೆ ಹೀಗೆ. ಅನೇಕ ಸಾರಿ ನಾವು ಬೇಡವಾದದನ್ನು ನಂಬ್ತೇವೆ, ಬೇಡವಾದದನ್ನು ಹಿಂಬಾಲಿಸ್ತೇವೆ, ಆದರೆ ಸತ್ಯವನ್ನೇ ನಾವು ಮರೆತು ಹೋಗಿದ್ದೇವೆ. ಇಲ್ಲಿ ಅವ್ರು ನೋಡುವಾಗ ಅಂಕ್ಯಾತ್ನೆ ಹೇಳ್ತಾನೆ 64ನೇ ವಚನ, ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ಅವನನ್ನು ಕದ್ದುಕೊಂಡು ಹೋಗಿ ಅವನು ಸತ್ತೊಳಗೆ ಎದ್ದಿದ್ದಾನೆ ಎಂದು ಜನರಿಗೆ ಹೇಳಿದರೆ ಕೊನೆ ತಪ್ಪು ಮೊದಲಿಗಿಂತಲೂ ಕೆಟ್ಟದು. ಆದ ಕಾರಣ 3 ದಿನದವರೆಗೆ ಸಮಾಧಿಯನ್ನು ಭದ್ರಪಡಿಸುವಂತೆ ಅಪ್ಪಣೆ ಕೊಡಬೇಕು ಅಂದರು. ಅಂದರೆ ಅವರಿಗೆ ಗೊತ್ತಿತ್ತು ಆತನು ತನ್ನ ದೇಹದ ಬಗ್ಗೆ ಹೇಳ್ತಿದ್ದಾನೆ, ಜೀವದಿಂದ ಹೇಳ್ತೇನೆ ಅಂತ ಹೇಳ್ತಿದ್ದಾರೆ. ಆದರೆ ಜೀವನದಿಂದ ಹೇಳ್ಬೋದು ಅಥವಾ ಏನಾಗ್ಬೋದು, ಆದರೆ ಅವರಿಗೆ ಅದರಲ್ಲಿ ಇದು ಏನಂದ್ರೆ ಜೀವನದಿಂದ ಇರ್ಬೋದು ಗೊತ್ತಿಲ್ಲ. ಆದರೆ ಆತನ ಹೇಳಿರುವಂಥ ಮಾತಿನಲ್ಲಿ ನಮಗಿನ್ನೂ ನಂಬಿಕೆಯಲ್ಲಿ ಹಾಗಾಗ್ಬೋದು. ಆದರೆ ಅವ್ರ ಕಾರಣ ಹೇಳುವಂಥದ್ದು ಏನಂದ್ರೆ, ಆತನ ಎದುರು ಕೂಡ ಅದರಿಂದ ಹೊರಗೆ ಬರಬಾರ್ದು. ಅದಕ್ಕೆ ಕಾರಣ ಅವ್ರು ಹೇಳಿದೆ ಅಂದರೆ ಶಿಷ್ಯರು ಆತನ ಎತ್ಕೊಂಡು ಹೋಗ್ಬೋದು. ಅವಾಗ ಆತನ ಹೇಳ್ತಾನೆ, ಹೋಗಿ ನಾನು ನಿಮಗೆ ಸೈನಿಕರನ್ನು ಕೊಡ್ತೇನೆ, ನಿಮ್ಗೆ ಏನು ಬೇಕು ಅದನ್ನು ಮಾಡಲಿ ಅಂತ. ಆದರೆ ಅವರ ಯಾವುದೇ ಆಲೋಚನೆ, ಯಾವ ಪ್ಲ್ಯಾನ್, ಯೋಜನೆ
ಸಫಲವಾಗಿರಲಿಲ್ಲ. ದೇವರ ಆಲೋಚನೆ ಬೇರೆ. ದೇವರು ನಮ್ಮೆಲ್ಲರ ಆಲೋಚನೆಗಳು ಬಲ್ಲಾತನು, ನಮ್ಮೆಲ್ಲರ ಹೃದಯದ ಅಂತರಂಗವನ್ನು ಬಲ್ಲಾತನಾಗಿರುವಾಗ ದೇವರು ತನ್ನ ವಾಕ್ಯಗಳ ಪ್ರಕಾರ ಆತನು ಅವುಗಳೆಲ್ಲವನ್ನೂ ಮಾಡಿದರು. ಇಲ್ಲಿ ನಾವು ಅನೇಕ ವಾಕ್ಯಗಳನ್ನು ನಾವು ಓದ್ಕೊಂಡ್ಬಂದಿದ್ದೇವೆ. ಇಲ್ಲಿ ಹೇಳಿರುವಾಗ ಪ್ರತಿಯೊಂದು ಸಮಯದಲ್ಲಿಯೂ ಇಲ್ಲಿ ಏನಂದ್ರೆ ಬರೆದಿರುವಂಥ ಮಾತು ನೆರವೇರಿತಂತ ಹೇಳ್ತಾನೆ. ಪ್ರತಿ ಸಾರಿ ಆತನ ಹೇಳಿದಾಗ ಮೊದಲೇ ಹೇಳಿರುವಂಥ ಮಾತು, ಮೊದಲೇ ಬರೆಯಲ್ಪಟ್ಟಂಥ ಮಾತು. 10ನೇ ವರ್ಷ ನೋಡ್ತೇವೆ, 27ನೇ ಅಧ್ಯಾಯ 10ನೇ ವರ್ಷ ನೋಡ್ತೇವೆ. ಕರ್ತನು ನನಗಾಗಿ ನೇಮಿಸಿದ ಹಾಗೆ ಅವುಗಳನ್ನು ಕುಂಬಾರ ಹೊಲಕ್ಕಾಗಿ ಕೊಟ್ಟರು ಎಂಬುದು ಇದು ಮೊದಲೇ ಬರೆದಿರುವಂಥದ್ದು. 9ನೇ ವರ್ಷ ನೋಡ್ತೇವೆ, ಆಗ ಪ್ರವಾದಿಯ ಮೂಲಕ ಹೇಳಲ್ಪಟ್ಟದ್ದು ನೆರವೇರಿತು. ಪ್ರತಿ ಸರಿಯ ಒಂದು ಸಂಗತಿ ಆದಾಗ ಅಲ್ಲಿ ಏನಂತಂದ್ರೆ ಪ್ರತಿಯೊಂದು ಬರೆದು ಕೊಡಲ್ಪಟ್ಟಾಗ ಅದು ನೆರವೇರಿತು, ಬರೆದು ಕೊಟ್ಟಾಗ ನೆರವೇರಿತು. ಅಂದರೆ ಕರ್ತನಾದ ಯೇಸು ಬರೆಯಲ್ಪಟ್ಟಂತೆ ಆತನ ತನ್ನ ಜೀವಿತ ನಡೆಸಿದ್ರು, ಬರೆಯಲ್ಪಟ್ಟಂತೆ ಆತನ ಕಾರ್ಯಗಳನ್ನು ಮಾಡಿದ್ರು. ಅದಕ್ಕಿಂತ ಒಂದು ಹೆಚ್ಚಾಗಿಯೂ ಮಾಡಲಿಲ್ಲ ಅಥವಾ ಕಡಿಮೆಯಾಗಿಯೂ ಆತನು ಮಾಡಲಿಲ್ಲ. ಮತ್ತು ನಾವು ನೋಡ್ತೇವೆ ಕೊನೆಗೆ ಆತನು ನೋಡ್ತೇವೆ ಅಂದರೆ ಆತ ತನ್ನ ಪ್ರಾಣವನ್ನು ತಾನೇ ಒಪ್ಪಿಸಿಕೊಟ್ಟನು. ಯಾಕಂದರೆ ತನಗೆ ಎಲ್ಲವೂ ಆತನ ನಿಯಂತ್ರಣದಲ್ಲಿಟ್ಟು ತನಗೆ ಎಲ್ಲವೂ ಗೊತ್ತಿತ್ತು. ಮತ್ತು ಆತನ ಹೇಳ್ತಾನೆ, ನಾನು ಹೋಗಬೇಕು, ನಾನು ಇಂಥ ಕಾರ್ಯ ಮಾಡಬೇಕಂತ ಹೇಳುವಾಗ ಆತನ ಏನಂದ್ರೆ ಎಲ್ಲವೂ ಬರೆದಿರುವಂಥ ವಾಕ್ಯಗಳ ಅನುಗುಣವಾಗಿ ಆತನು ಮಾಡಿಕೊಂಡು ಹೋದನು. ಬದಲಾಗಿ ಆತನು ಏನಂದ್ರೆ ಏನನ್ನು ಯಾವುದನ್ನು ಬರೆದಿಲ್ಲವೋ ಅದಕ್ಕೆ ವಿರೋಧವಾಗಿ ಆತನು ಮಾಡಲಿಲ್ಲ. ಕೊನೆಗೆ ನಾವು ನೋಡ್ತೇವೆ ಇದೆಲ್ಲ ಸಂಗತಿಗಳ ನಂತರ ಕೊನೆ ನೋಡುವಾಗ 50ನೇ ವಚನ ಮತ್ತು 27, 50ನೇ ವಚನ, ಯೇಸು ತಿರುಗಿ ಮಹಾಶಬ್ದದಿಂದ ಕೂಗಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಇದು ಮಾತ್ರವೇ ಬಹಳ ಏನಂತಾರೆ ಶ್ರೇಷ್ಠವಾದಂಥ ಒಂದು ಘಟನೆ ಇತಿಹಾಸದಲ್ಲಿ ನಡೆದಿರುವುದು. ಅದರ ನಂತರದಲ್ಲಿ ಯಾರಾದರೂ ಅಪೊಸ್ತಲರುಗಳು ಏನಾದರೂ ಇಂಥ ಮಾತುಗಳು ಹೇಳಿರ್ಬೋದು ಹೊರತು ಸರ್ವಸಾಮಾನ್ಯರೆಲ್ಲರೂ ಆ ರೀತಿಯಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕರ್ತನಂತ ಯೇಸು ಕ್ರಿಸ್ತನಿಗೆ ಮಾತ್ರವೇ ತನಗೆ ಪರಿಪೂರ್ಣ ಆತಂದಲ್ಲಿ ನಿಯಂತ್ರಣ ಇತ್ತು. ಏನಾಗ್ತದೆ, ಏನೆಲ್ಲ ಮಾಡ್ತಾನೆ, ಸೈತಾನ ಜನರು ಏನೆಲ್ಲ ವಂಚಿಸಿ, ಏನೆಲ್ಲ ಸುಳ್ಳು ಸಾಕಳಿಗೆ ತಂದು ಏನೆಲ್ಲ ಅಪರಾಧವನ್ನು ಹೊರಿಸಿದ್ರು ಕೂಡ ಆಗುವಂಥ ಕಾರ್ಯಗಳು ಬರೆದಿರುವ ವಾಕ್ಯಗಳಂತೆ ಆತನು ನೆರವೇರಿಸ್ತಾ ಹೋದನು. ಮತ್ತು ಕೊನೆಗೆ ನೋಡ್ತೇವೆ ಎಲ್ಲವೂ ನೆರವೇರಿರುವಾಗ ತನ್ನ ಆತ್ಮವನ್ನೇ ದೇವರಿಗೆ ಆತನು ಒಪ್ಪಿಸಿಕೊಟ್ಟಿರುವುದರಿಂದಲೇ ಇವತ್ತು ನಮಗಾಗಿರುವಂಥ ಕಾರ್ಯ ಏನಂದರೆ ಎಫೆಸ 2 ನೋಡ್ತೇವೆ. ಎಫೆಸ 2 ವಾಕ್ಯ ನೋಡಿ ಮುಗಿಸ್ಕೊಳ್ಳೋಣ. ಎಫೆಸದವರಿಗೆ 2ನೇ ಅಧ್ಯಾಯ. ಹೀಗೆ ಆತನು ತನ್ನ ಇಲ್ಲಿ 50ನೇ ವರ್ಷ ನೋಡಿದಾಗ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟರು ಅಂತ ಹೇಳಿದ ಪ್ರಕಾರ ಎಫೆಸ 2ನೇ ಅಧ್ಯಾಯ 11ನೇ ವರ್ಷ ನೋಡೋಣ. ಎಫೆಸ 2ನೇ ಅಧ್ಯಾಯ 11ನೇ ವರ್ಷ, ಆದ ಕಾರಣ ಪೂರ್ವಕಾಲದಲ್ಲಿ ಶಾರೀರಿಕವಾಗಿ ಅನ್ಯಜನರಾಗಿದ್ದು ಶರೀರದಲ್ಲಿ ಕೈಗಳಿಂದ ಮಾಡಲ್ಪಟ್ಟಿದ್ದ ಸುನ್ನತಿಲ್ಲದವರಿಂದ ನೀವು ಕರೆಯಲ್ಪಟ್ಟಿದ್ದೀರಿ. ಇದಲ್ಲದೆ ನೀವು ಆ ಕಾಲದಲ್ಲಿ ಕ್ರಿಸ್ತನಿಲ್ಲದವರು, ಇಸ್ರೇಲಿನಲ್ಲಿ ಬಾಧ್ಯತೆಯಲ್ಲಿ ಹಕ್ಕಿಲ್ಲದವರು, ಪರಕೀಯರು, ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗೆ ಅನ್ಯರು, ನಿರೀಕ್ಷಿಲ್ಲದವರು, ಈ ಲೋಕದಲ್ಲಿ ದೇವರಿಲ್ಲದವರು ಆಗಿದ್ದನ್ನು ಜ್ಞಾಪಕ ಮಾಡಿಕೊಡ್ರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವಿನಲ್ಲಿ ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಯಾಕಂದ್ರೆ ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದ ಆತನೇ ನಮ್ಮ ಸಮಾಧಾನವಾಗಿ ನಮ್ಮಿಬ್ಬರನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನ ಇದ್ದ ದ್ವೇಷವೆಂದರೆ ಶಾಸನಗಳ ಆಜ್ಞೆಗಳ ನ್ಯಾಯ ಪ್ರಮಾಣವನ್ನು ತನ್ನ ಶರೀರದ ಮೂಲಕ ರದ್ದುಗೊಳಿಸಿ ಸಮಾಧಾನ ಮಾಡೋನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷರನ್ನಾಗಿ ಮಾಡಿದನು. ಮತ್ತು ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಅದರಿಂದ ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿ ದೇವರೊಂದಿಗೆ ಸಮಾಧಾನಪಡಿಸಿದ್ದಾರೆ. ಇದಲ್ಲದೆ ಆತನು ಬಂದು ದೂರವಾಗಿದ್ದು ನಿಮಗೂ ಸಮೀಪವಾಗಿದ್ದು ಅವರಿಗೂ ಸಮಾಧಾನ ಸಾರಿದನು. ಯಾಕಂದರೆ ಆತನ ಮೂಲಕವಾಗಿ ನೀವು ಒಬ್ಬ ಆತ್ಮನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶರು ಅನ್ಯವರು ಆಗಿರದೆ ಪರಿಶುದ್ಧರೊಂದಿಗೆ ಒಂದೇ ಪಟ್ಟಣದವರು ದೇವರ ಮನೆಯವರು ಆಗಿದ್ದೀರಿ ಅಂತೇಳಿ. ದೇವರ ಮನೆಯವರು ಆಗಿದ್ದೇವೆ. ದೇವರ ಅದನ್ನೇ ನಾವು ನೋಡ್ತೇವೆ, ಆಲಯ ನಾವಾಗಿದ್ದೇವೆ. ಆ ಆಲಯದ ಸಜೀವ ಕಲ್ಲುಗಳು ನಾವಾಗಿದ್ದೇವೆ. ಪೇತ್ರರು ಇನ್ನೊಂದು ಕಡೆ ಹೇಳ್ತಾನೆ, ಆತನ ದೇಹ ಕಡಲ್ಪಡ್ತು, ಆತನ ದೇಹ ನಾಶಪಡಿಸಿದರೆ ಆತನ ಹೇಳ್ತಾನೆ ಅದನ್ನು ನೀವು ಅದನ್ನ ಹೇಳ್ತಾರೆ ನೀವು ಬೀಳಿಸ್ತೇನೆ, ಅದರ 3 ದಿವಸಗಳ ಎಬ್ಬಿಸ್ತೇನೆ. ಎಬ್ಬಿಸಲ್ಪಟ್ಟಿರುವಂಥ ಉದ್ದೇಶ ಏನಂದರೆ
ಅನ್ಯರಾಗಿರುವಂಥ ನಮ್ಮ ಮೂಲಕವಾಗಿ ಮತ್ತು ಏನಂತಾರೆ ಸುನ್ನತಿ ಒಳಗಾಗಿರುವಂಥವ್ರು ಸುನ್ನತಿ ನಮ್ಮನ್ನು ಒಟ್ಟಿಗೆ ಸೇರಿಸಿ ಹೊಸ ಆಲಯವನ್ನು ಕಟ್ಟುವುದಕ್ಕೋಸ್ಕರ ಇವತ್ತು ಕರ್ತನು ಯಜ್ಞ ನಮ್ಮನ್ನು ನಮ್ಮ ಮೂಲಕವಾಗಿ ಆತನು ಹೊಸ ಆಲಯವನ್ನು ಕಟ್ತಾನೆ. ಅದಕ್ಕೆ 20ನೇ ವರ್ಷ ಹೇಳ್ತಾನೆ, ಅಪೊಸ್ತಲರು ಪ್ರವಾದಿಗಳ ವಾಸ್ತುವಾದ ಮೇಲೆ ನೀವು ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಳು. ಆತನಲ್ಲಿ ಕಟ್ಟಡ ಹೊಂದಿಕೆಯಾಗಿ ವೃದ್ಧಿಯಾಗುತ್ತೆ. ಕರ್ತನಲ್ಲಿ ಪರಿಶುದ್ಧವಾದ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಆತನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವಂತೆ ಒಟ್ಟಾಗಿ ಕಟ್ಟಲ್ಪಡುತ್ತಾ ಇದ್ದೀರಿ. ಹೌದು, ಅಲ್ಲಿ ಹೇಳಿರುವಂಥ ಸುಳ್ಳು ಸಾಕ್ಷಿಗಳಲ್ಲ, ಅವ್ರು ಇದ್ದದ್ದನ್ನೇ ಹೇಳಿದ್ರು. ಯೇಸು ಕ್ರಿಸ್ತನ್ ಏನು ಹೇಳಿದ್ದನೋ ಅದನ್ನೇ ಹೇಳಿದ್ರು. ಅದಕ್ಕೆ ಕೇಳಬೇಕಾಗಿರೋರು ಅದಕ್ಕೆ ತದ್ವಿರುದ್ಧವಾಗಿ ಅವ್ರು ಕೇಳಿಸ್ಕೊಂಡ್ರು, ಹಾಗೆಯೇ ನಡ್ಕೊಂಡ್ರು. ಈ ಸಂಗತಿ ನಮ್ಮಲ್ಲಿ ಬರುವಂತ ನೋಡ್ತೇವೆ. ಮತ್ತು ಆತನು ಹೇಳಿದಂಥ ಮಾತು ಅನ್ಯರಿಗೆ ನೆನಪಿತ್ತು, ಅನ್ಯರು ಅದರಲ್ಲಿ ನಂಬಿಕೆ ಇಟ್ಟಿದ್ರು. ಆದರೆ ಕ್ರಿಸ್ತನ ಆತನ ಶಿಷ್ಯರು ನಂಬಿಕೆ ಇಡಲಿಲ್ಲ. ಬದಲಾಗಿ ಅವರೆಲ್ಲ ಚೆದರಿ ಹೋದ್ರು, ಭಯಪಟ್ಟರು. ರೂಮ್ನಲ್ಲಿ ಕೂತ್ಕೊಂಡು ಬಾಗಿಲು ಕಿಟಕಿಗಳನ್ನು ಬಂದ್ ಮಾಡ್ಕೊಂಡು ಒಳಗೆ ಕೂತ್ಕೊಂಡು ಭಯಪಡ್ತಿದ್ರು. ಅದಕ್ಕೋಸ್ಕರ ಮುಚ್ಚಲ್ಪಟ್ಟಂತ ಬಾಗಿಲಿನ ರೂಮ್ನ ಒಳಗೆ ಕರ್ತನ ಅಂತ ಯೇಸು ಕ್ರಿಸ್ತನು ಸತ್ತೊಳಗೆ ಅದ್ರ ಮೇಲೆ ಬಂದು ಪ್ರತ್ಯಕ್ಷನಾದನು. ಬಾಗಿಲಿನ ತೆಗೆದ್ರೆ ಅದನ್ನ ಬಾಗಿಲಿಂದ ಬರ್ತೀನಿ ಅನ್ನೋ ಗೊತ್ತಿಲ್ಲ. ಆದ್ರೆ ಬಾಗಿಲು ಕಿಟಕಿ ಎಲ್ಲ ಭದ್ರವಾಗಿ ಮುಚ್ಕೊಂಡಿದ್ರು. ಯಾಕಂದ್ರೆ ಯೇಸುವನ್ನೇ ಸಾಯಿದ್ರು ನಮಗೇನು ಮಾಡ್ತಾರೋ ಅಂತ ಹೇಳಿ ಭಯದಿಂದ ಮುಚ್ಕೊಂಡು ಕೂತ್ಕೊಂಡ್ರು. ಅವಾಗ ನೋಡ್ತೇವೆ ಅವ್ರ ಮಧ್ಯದಲ್ಲಿ ಆತನು ಪ್ರತ್ಯಕ್ಷನಾದನು. ಸತ್ತೊಳಗೆ ಬಂದಿರುವಂಥ ಉದ್ದೇಶ ನಿಮ್ಮ ಮೂಲಕವಾಗಿ ಆತನು ನೂತನ ಕಟ್ಟಡ ನಿರ್ಮಿಸ್ತಿದ್ದಾನೆ. ಅದು ಆತನ ಆಲಯವಾಗಿದೆ. 20ನೇ ಆತನಲ್ಲಿ ಕಟ್ಟಡ ಹೊಂದಿಕೆಯಾಗಿ ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆ ದೇವಾಲಯದ ಸಜೀವ ಕಲ್ಲುಗಳಾಗಿ ನಾವು ಒಂದು ಸಂಗತಿ ನಾವು ನೆನಪು ಮಾಡ್ಕೊಂಡು ನಾವು ಆ ಕಟ್ಟಡದ ಸಜೀವ ಕಲ್ಲುಗಳು ನಾವು ಆಗಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ದಿವಸಗಳು ನೋಡಿದ್ದೇವೆ. ಕಟ್ಟಡಕ್ಕೆ ನಾವು ಸಜೀವ ಕಲ್ಲುಗಳಾಗಬೇಕಾದ್ರೆ ಆ ಕಟ್ಟಡದಲ್ಲಿ ಫಿಟ್ ಆಗೋದಕ್ಕೆ ಕಲ್ಲು ಕಡಿಯಲ್ಪಡೋಕೆ ಒಳಗಾಗಬೇಕಾಗಿದೆ. ಆ ಶೇಪ್ ಬರೋದಕ್ಕೆ ಕಲ್ಲು ಕಡಿಯಲ್ಪಡಬೇಕು. ಕಲ್ಲು ಏನಂತಾರೆ ಹೊಡೆತಕ್ಕೆ ಅಥವಾ ಒಂದು ಉಳಿಯ ಏಟಿಗೆ ಅದು ಒಳಗಾಗಬೇಕು. ಆವಾಗಲೇ ಅಲ್ಲಿ ಸೇರುತ್ತೆ. ದೇವರು ನಮ್ಮನ್ನು ಆ ರೀತಿಯಾದಂಥ ಜೀವನಕ್ಕೆ ಇಟ್ಟಿದ್ದಾನೆ. ಆ ಜೀವನ ನಮಗೆ ಕಷ್ಟದಿಂದಲೋ ಕಣ್ಣೀರಿನಿಂದಲೋ ಅನಾರೋಗ್ಯದಿಂದಲೋ ಅಥವಾ ಇನ್ಯಾವುದೋ ರೀತಿಯ ಸಮಸ್ಯೆಗಳಿಂದ ಹಿಂಸೆಗಳಿಂದ ನಮ್ಮನ್ನು ಬೇಕಾದಂಥ ಕಲ್ಲನ್ನಾಗಿ ಆತನು ಮಾರ್ಪಡಿಸ್ತಾನೆ, ಕಿತ್ತಾನೆ. ಆ ಒಂದು ಎಷ್ಟು ಸೈಜ್ಗೆ ನಾವು ಕೂತಬೇಕೋ ಆ ಸೈಜ್ಗೆ ನಮಗೆ ಕಟ್ತಾನೆ. ನಾವು ಅಡ್ಡ ತಿಡ್ಡ ಬೇಕಾದಷ್ಟು ಬೆಳೆದಿರ್ಬೋದು, ಆದರೆ ಕರ್ತನೆ ಅದು ಬೇಡ, ಅದೆಲ್ಲ ಕಟ್ ಮಾಡ್ತೇನೆ. ದೇವ್ರೇ ನನಗೆ ಕಟ್ ಮಾಡೋಂಥದ್ದು ಬೇಡ, ನನಗೆ ಇನ್ನೂ ಇದು ಬೇಕು ಅದು ಬೇಕು. ಅದಕ್ಕೆ ಮುಳ್ಳು ಗಿಡಗಳಲ್ಲಿ ಬಿದ್ದಿರುವಂಥ ಬೀಜದ ಬಗ್ಗೆ ಹೇಳ್ತಾನ. ಈ ಲೋಕದ ಐಶ್ವರ್ಯ ಆಡಂಬರಗಳು ನೋಡಿ ಅದು ಬೆಳೆಯಕ್ಕಾಗಲಿಲ್ಲ ಅಂತ. ದೇವರೇ ಕಡಿಯುವಂಥದ್ದು ಬೇಡ, ನಾನು ಹಾಗೆ ಇರ್ತೇನೆ ಆದರೆ ಪರಲೋಕದಲ್ಲಿ ಇರ್ತೇನೆ, ಆಲಯ ಆಗ್ತೇನೆ ಅಂದರೆ ಇಲ್ಲ. ಕಟ್ಟಡಕ್ಕೆ ನಾನು ಒಳಗಾಗಬೇಕಾದ್ರೆ ನಾನು ಆತನ ಒಂದು ಪೆಟ್ಟಿಗೆ ಅಥವಾ ಒಂದು ಏನಂತಾರೆ ಸರಿಪಡಿಸೋದಕ್ಕೆ ನಾನು ಒಳಗಾಗಬೇಕಾಗಿದೆ. ಅದಕ್ಕೆ ನಾವು ಸಿದ್ಧರಾಗಿದ್ದೆವು. ನಮ್ಮನ್ನು